ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ಪ್ರಣಾಮಗಳು. ಒಂದು ಲಿಂಗ, ಇನ್ನೊಂದು ಅಂಗ, ಇವು ಎರಡು ವಸ್ತುಗಳಿವೆ. ಒಂದು ಲಿಂಗ, ಇನ್ನೊಂದು ಅಂಗ. ನಿನ್ನೆ ನಾವು ಲಿಂಗವನ್ನು ಕುರಿತು ನೋಡಿದೆವು. ಲಿಂಗ ಅಂದರೆ ಪರವಸ್ತು. ಲಿಂಗ ಅದು ಶಾಶ್ವತವಾಗಿರುವಂಥದ್ದು. ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಅದು ಎಲ್ಲ ಕಡೆ ಇರುವಂಥದ್ದು. ನಾವು ಧರಿಸುವಂಥ ಲಿಂಗ ಅದರ ಪ್ರತೀಕ. ಅದು ಲಿಂಗ ಮತ್ತು ಬಯಲು ಎರಡೂ ಒಂದೇ, ಶಬ್ದಗಳಷ್ಟೇ ಬೇರೆ ಬೇರೆ. ಎಲ್ಲ ಜಗತ್ತ ಯಾವುದರಲ್ಲಿ ತೋರಿ ಬಂದದ ಮತ್ತು ಇಲ್ಲಿ ಈಗ ಯಾವುದರಲ್ಲಿ ಇದು ಅದ, ಕೊನೆಗೆ ಯಾವುದರಲ್ಲಿ ಎಲ್ಲ ಮರೆಯಾಗಿ ಹೋಗ್ತದ, ಅದು ಲಿಂಗ. ಆ ಲಿಂಗ ಒಂದು ವಸ್ತು ಅದ ಇಲ್ಲಿ ಜಗತ್ತಿನೊಳಗೆ. ಆ ಬಳಿಕ ಒಂದು ಅಂಗ ಅಂತೊಂದದ. ಅಂಗ ಅಂದರೆ ಅದಕ್ಕೆ ನಾವೀಗ ಜೀವ ಅಂತ ಇಟ್ಟುಕೊಳ್ಳೋಣ. ಈಗ ಸಾಧನೆ ಏನು ಅಂದ್ರೆ ಅಂಗ ಭಾವ ಹೋಗಿ ಲಿಂಗ ಭಾವ ಬರಬೇಕು. ಅಂಗ ಲಿಂಗದೊಳಗೆ ಸಮರಸವಾಗಬೇಕು. ಇದು ನಮ್ಮ ಸಾಧನೆ. ಹಾಗಾದರೆ ಮೊದಲು ನಾವು ಇವು ಎರಡನ್ನು ತಿಳ್ಕೊಳ್ಬೇಕಾಗ್ತದಲ್ಲ. ಅಂಗದ ಸ್ವರೂಪ ಏನು, ಲಿಂಗದ ಸ್ವರೂಪ ಏನು ಅಂತ ಗೊತ್ತಾಯಿತು ಅಂದರೆ ಕೊನೆಗೆ ಸಮರಸ ಮಾಡುವುದು ಹೇಗೆ ಅಂತ ನಮಗೆ ಗೊತ್ತಾಗ್ತದೆ. ಈಗ ನಾವು ಲಿಂಗವನ್ನು ನೋಡಿದ್ದೀವಿ. ಅಂಗ ಹೆಂಗದ? ಈಗ ಅಂಗದ ಸ್ವರೂಪ ಏನು ಅದನ್ನು ತಿಳ್ಕೊಳ್ಬೇಕು. ಅಂಗವನ್ನು ತಿಳ್ಕೊಳ್ಳೋದು ಅಂದರೆ ನನ್ನನ್ನು ನಾನು ತಿಳ್ಕೊಳ್ಳೋದು. ಅದನ್ನೇ ಅಕ್ಕ ಮಹಾದೇವರು ಹೇಳಿದರು. ಎಲ್ಲವನ್ನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ, ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರಿಗೆ ಕೇಳಲುಂಟೆ. ಚನ್ನಮಲ್ಲಿಕಾರ್ಜುನ, ನೀವು ಅರಿವಾಗಿ ಮುಂದುವರಿದ ಕಾರಣ ನಿಮ್ಮಿಂದಲಾನು ಅರಿದೆನು. ಎಲ್ಲವನ್ನರಿದು ಫಲವೇನು? ಎಲ್ಲ ತಿಳ್ಕೊಂಡ್ವಿ ಜಗತ್ತಿಂದೆಲ್ಲ. ಆ ಶಾಸ್ತ್ರ ಈ ಶಾಸ್ತ್ರ ಎಲ್ಲ ತಿಳ್ಕೊಂಡ್ವಿ. ಆದರೆ ಏನು ತಿಳ್ಕೊಳ್ಬೇಕಾಗಿತ್ತು ಅದನ್ನೇ ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ಫಲ ಏನು? ಎಲ್ಲವನ್ನರಿದು ಫಲ ಏನು? ಅದರಿಂದ ಏನು ಫಲ? ತನ್ನ ತಾನರಿಯಬೇಕಲ್ಲದೆ, ನಮ್ಮನ್ನು ನಾವು ಅರಿತುಕೊಳ್ಳಬೇಕು. ಅದು ನಿಜವಾದ ಸಾಧನೆ. ನಾವು ಎಲ್ಲ ತಿಳ್ಕೊಳಕತ್ತೀವಿ. ಅವ್ರು ಹೆಂಗದಾರ, ಇವ್ರು ಹೆಂಗದಾರ, ಎಲ್ಲ ತಿಳ್ಕೊಂಡ್ವಿ. ನಾವೇ ಹೆಂಗದೇವೆ ಅಂತ ಗೊತ್ತಿಲ್ಲ. ಇದು ಈಗಾಗ್ಯದ ನಂಬುದು. ಅವೇನೋ ಒಬ್ಬ ಮರಗುಳಿಕೆ ಮನುಷ್ಯ ಇದ್ದ. ಅವನಿಗೆ ಏನೂ ನೆನಪೇ ಆಗ್ತಿದ್ದಿಲ್ಲ. ಎಷ್ಟು ಮರಿತಿದ್ದ ಅಂದರೆ ಚಸ್ಮಾ ಹಾಕ್ಕೊಂಡನೋ ಇಲ್ಲೋ ಅಂತ ನೆನಪಾಗ್ತಿದ್ದಿಲ್ಲ. ಮೈ ಮೇಲೆ ಬಟ್ಟೆ ತೊಟ್ಕೊಂಡ್ರೂ ಸಹಿತ ನೆನಪು ಹಾರಿದಂಗೆ ಆಗ್ತಿತ್ತು. ಇಷ್ಟು ನೆನಪು ಅವನಿಗೆ, ಸ್ಮರಣ ಶಕ್ತಿ ಕಡಿಮೆ. ಒಬ್ಬರಿಗೆ ಕೇಳಿದ, ಹೀಗಾದ್ರೆ ಇನ್ನು ಹೆಂಗೆ ಮಾಡೋದು? ಒಮ್ಮೊಮ್ಮೆ ಅಂಗಿಯನ್ನು ಎಕಡೆ ಹಾಕ್ಕೊಳ್ತಿದ್ದ, ಕೆಳಗಡೆ ವಸ್ತ್ರವನ್ನು ಎಕಡೆ ಹಾಕ್ಕೊಳ್ತಿದ್ದ, ಚಪ್ಪಲನ್ನು ಯಾವ ಕಡೆ ಹಾಕೋಕೆ ಅಷ್ಟು ಮರೆವಿತ್ತು. ಅವಾಗ ಅವ್ರಿಗೆ ಒಬ್ಬರು ಹೇಳಿದರು, ನೋಡು, ಅದಕ್ಕೊಂದು ಏನು ಮಾಡು ಅಂದರೆ, ನೀ ಯಾವ್ಯಾವ ವಸ್ತು ಹಾಕ್ಕೊಳ್ತೀಯಲ್ಲ ಎದಕ್ಕೆ ಹಾಕ್ಕೊಳ್ಬೇಕು ಅಂತ ಮೊದಲೇ ಬರೆದಿಡು. ಇದು ಚಸ್ಮಾ ಕಣ್ಣಿಗೆ ಹಾಕ್ಕೊಳ್ಬೇಕು, ಇದು ಚಪ್ಪಲ ಬಲಗಾಲಿಂದು, ಇದು ಎಡಗಾಲಿಂದು, ಹೀಗೆಲ್ಲ ಬರೆದಿಡು. ಇದು ಅಂಗಿ, ಇದು ಪ್ಯಾಂಟ ಎಲ್ಲ ಬರೆದಿಟ್ಟ. ಎಲ್ಲ ಬರೆದಿಟ್ಟ. ಇನ್ನೇನು ಮರುದಿವಸ ಹಾಕ್ಕೊಳ್ಬೇಕು. ಆದರೆ ಒಂದು ಬರೆದಿರಲಿಲ್ಲ, ಯಾರಿಗೆ ಹಾಕುವುದಂತ ಬರೆದಿರಲಿಲ್ಲ.
ಚಸ್ಮಾ ಕಣ್ಣಿಗೆ ಹಾಕಬೇಕು ಅಂತ ಬರೆದಿದ್ದ, ಆದರೆ ಯಾರಿಗೆ ಹಾಕೋದು? ಅಂಗಿ ಹಾಕ್ಕೊಳ್ಬೇಕು ಅಂತ ಬರೆದಿದ್ದ ಇದು ಅಂಗಿ, ಆದರೆ ಯಾರಿಗೆ ಹಾಕ್ಕೊಳ್ಬೇಕು ಅನ್ನೋದೇ ನೆನಪಾಗಲಿ. ಹಾಗೆ ನಂಬುದು ಹೆಂಗಾಗಿದೆ ಅಂದರೆ ಎಲ್ಲವನ್ನರಿದು ಫಲವೇನು? ತನ್ನ ತಾನರಿಯಬೇಕಲ್ಲದೆ. ಮತ್ತು ದೇವರಿಗೆ ಅವರು ಹೇಳ್ತಾರೆ, ನೀವು ಅರಿವಾಗಿ ಮುಂದುವರಿದ ಕಾರಣ ಚನ್ನಮಲ್ಲಿಕಾರ್ಜುನ ನೀವೇ ಅರಿವಾಗಿ ಬಂದ್ರಿ, ನಿಮ್ಮಿಂದ ನಾನು ಅರಿತುಕೊಂಡೆ. ಅವರು ಅರಿತುಕೊಂಡ್ರು ಅಕ್ಕ ಮಹಾದೇವಿಯವರು. ಹಾಗೆ ನಾವು ಅಂಗದ ಸ್ವರೂಪ ಏನು ಅಂತ ನಾವು ತಿಳ್ಕೊಳ್ಬೇಕು. ನನ್ನ ಸ್ವರೂಪ ಏನು? ನನಗೆ ಅವರು ಹಂಗಂತಾರ, ಇವರು ಹಿಂಗಂತಾರ, ನಾನು ಸಾಯ್ತೀನಿ ಅಂತ ತಿಳ್ಕೊಂಡನಿ, ಹುಟ್ಟುತ್ತೀನಿ ಅಂತ ತಿಳ್ಕೊಂಡನಿ, ನೀ ಬೇರೆ ನಾವು ಬೇರೆ ಅಂತಾರ. ಹಾಗೇನ್ರಿ ಅದ ಏನು ನನ್ನ ಸ್ವರೂಪ? ನನ್ನ ನಿಜವಾದ ಸ್ವರೂಪ ಏನು? ಮೊದಲನೇದೇನು ಅಂದರೆ, ನಮ್ಮ ನಿಜವಾದ ಸ್ವರೂಪ ನಾವೆಲ್ಲರೂ ಒಂದೇ ಇರುವುದು. ಮತ್ತು ಲಿಂಗ ನಾವು ಬೇರೆ ಬೇರೆ ಅಲ್ಲ. ಕುಂಭ ಸಹಸ್ರದೊಳಗೆ ಬಿಂಬಿಸಿ ತೋರುವ ಸೂರ್ಯನೊಬ್ಬನಲ್ಲದೆ ಹಲವರುಂಟೆ ಅಯ್ಯ. ಬಸವಣ್ಣವರು ಹೇಳ್ತಾರೆ, ಕುಂಭ ಸಹಸ್ರದೊಳಗೆ ಬಿಂಬಿಸಿ ತೋರುವ ಸೂರ್ಯನೊಬ್ಬನಲ್ಲದೆ ಹಲವರುಂಟೆ. ಹಾಗ ದೇಹಗಳಲ್ಲಿ ಇರುವಂಥ ಆತ್ಮವಸ್ತು ಪರಮಾತ್ಮ ಒಬ್ಬನೇ ಅಲ್ಲದೆ ಹಲವರುಂಟೆ. ಕುಂಭ ಸಹಸ್ರಗಳು 1,000 ಕುಂಭಗಳನ್ನು ಇಟ್ಟೇವಿ, ಅದರೊಳಗೆ ನೀರು ತುಂಬೇವಿ. ಆ ನೀರಿನೊಳಗೆ ಸೂರ್ಯನ ಪ್ರತಿಬಿಂಬ ಬಿದ್ದದು. ಗಡಿಗೆಗಳ ಕಡೆ ನೋಡಿದ್ವಿ ಅಂದರೆ 1000 ಪ್ರತಿಬಿಂಬಗಳು ಕಾಣ್ತಾವೆ. ಆದರೆ ಸೂರ್ಯ ಏನು 1000 ಅದಾನೇನು? ಸೂರ್ಯ ಒಬ್ಬನೇ ಇರುವುದು. ಗಡಿಗೆಗಳು 1000, ಬಿಂಬಗಳು 1000, ಆದರೆ ಸೂರ್ಯ ಒಬ್ಬನೇ. ಹೇಗವೋ ಹಾಗೆ ಇವು ಎಲ್ಲವೂ ಗಡಿಗೆಗಳಿವು. ಕುಂಭ ಎಲ್ಲದರೊಳಗೆ ಮನಸ್ಸನ್ನುವಂಥ ನೀರಿನೊಳಗೆ ಪ್ರತಿಬಿಂಬಿಸುವಂಥ ಆತ್ಮ ಸೂರ್ಯ ಅವ ಒಬ್ಬನೇ ಅದ, ಅವ ಒಬ್ಬನೇ ಇರುವುದು. ಎಷ್ಟು ಚಂದ ಉದಾಹರಣೆಯನ್ನು ಕೊಡ್ತಾರೆ ಅವರು. ಗಡಿಗೆಗಳು ಬೇರೆ ಬೇರೆ ಅದ. ಒಂದು ಗಡಿಗೆ ಸಣ್ಣದಿರ್ತದೆ, ಒಂದು ಗಡಿಗೆ ದೊಡ್ಡದಿರ್ತದೆ, ಒಂದು ಗಡಿಗೆ ಶ್ರೀಮಂತ ಗಡಿಗೆ ಅದ, ಒಂದು ಗಡಿಗೆ ಬಡವದ, ಒಂದು ಕುರುಪದ, ಒಂದು ಸುಂದರದ, ಒಂದು ಗಡಿಗೆಗೆ ಸ್ತ್ರೀ ಅಂತ ಕರೆದೀವಿ, ಒಂದು ಗಡಿಗೆಗೆ ಪುರುಷ ಅಂತ ಕರೆದೀವಿ. ಆದರೆ ಒಳಗಿರುವಂಥ ಪ್ರತಿಬಿಂಬ ಏನ್ರೆ ಪುರುಷದ ಏನು? ಒಳಗಿರುವಂಥ ಪ್ರತಿಬಿಂಬ ಏನಾದರೂ ಸ್ತ್ರೀ ಅದ ಏನು? ಅದು ಕುರುಪಿಲ್ಲ, ಅದು ಸುರೂಪವೂ ಇಲ್ಲ, ಅದು ಮತ್ತು ಹಲವೂ ಇಲ್ಲ, ಅದು ಒಂದೇ ಇರುವುದು. ನೋಡ್ರಿ ಹೇಗದ ಅವ್ರದ್ದು. ನಾವು ಎಷ್ಟು ಕಷ್ಟಪಡ್ತೀವಿ, ಯಾಕಂದರೆ ನಾವು ಎಲ್ಲದಕ್ಕೂ ಅಂಟುಕೊಂಡು ಬಿಟ್ಟೇವಲ್ಲ. ಈಗ ನಾವು ಯಾರು ಅಂತ ನಾವೇ ಕೇಳ್ಕೊಳ್ಬೇಕು. ಹಿಂದಕ್ಕೊಂದು ಆಟ ಆಡ್ತಿದ್ರು, ನಿನ್ನ ಬಿಟ್ಟು ನೀ ಯಾರು ಅಂತ ಕೇಳ್ತಿದ್ರು. ಈ ಕಡೆ ಆಡ್ತಿದ್ರು ಇಲ್ಲೋ ನಮಗೆ ಗೊತ್ತಿಲ್ಲ. ನಿನ್ನ ಬಿಟ್ಟು ನೀ ಯಾರು? ನೀನು ಈಗ ಜಾತಿ ಹೇಳಿದಿ ಅಂದರೆ ನಾ ಇಂಥ ಜಾತಿಯವ. ಜಾತಿ ಬಿಟ್ಟು ನೀ ಯಾರು? ನೀ ದೇಹ ಇಟ್ಟುಕೊಂಡು ಹೇಳಿದಿ ಅಂದರೆ ಸ್ತ್ರೀ ಪುರುಷ. ದೇಹ ಬಿಟ್ಟು ನೀ ಯಾರು? ನೀನು ಬುದ್ಧಿಯನ್ನು ಇಟ್ಟುಕೊಂಡು ನಾ ಬುದ್ಧಿವಂತ ದಡ್ಡ ಅಂತ ಹೇಳಿದ್ರೆ ಬುದ್ಧಿಯನ್ನು ಬಿಟ್ಟು ನೀ ಯಾರು? ನೀನು ಹಣ ಪಣ ನೋಡಿ ನೀ ಶ್ರೀಮಂತ ಬಡವ ಅಂತಂದ್ರೆ ಹಣ ಬಿಟ್ಟು ನೀ ಯಾರು? ಕೊನೆಗೆ ನಾವು ನಾವಾಗಿಯೇ ಉಳಿತೀವಿ. ಇವು ಯಾವುವೂ ಅಲ್ಲ. ನಮ್ಮನ್ನು ನಾವೇ ಒಂದು ಸಲ ಪ್ರಶ್ನೆ ಮಾಡ್ಕೊಳ್ಬೇಕು. ನಾವು ಯಾರು? ನಾವು ಯಾರು? ಮಣಿ ಒಳಗಿದ್ದೀವಿ ಅಂದರೆ ಗೃಹಸ್ಥ. ಮಣಿನ ಇಲ್ಲ, ಗೃಹಸ್ಥ ಹಂಗೆ. ಮೈ ಮೇಲೆ ಕಾವಿ ತೊಟ್ಟುಕೊಂಡಿವಿ ಅಂದರೆ ಸನ್ಯಾಸಿ. ಕಾವಿ ಇಲ್ಲ, ಅವಾಗ ನಾವು ಯಾರು? ಹೀಗೊಂದೇನೋ ಹೆಸರು ಕೊಟ್ಟರು, ಹೆಸರು ಈ ಹೆಸರು ನಾವು ಇವು ಆದ. ಹೆಸರೇ ಇಲ್ಲ, ಅವಾಗ ನಾವು ಯಾರು? ಯಾರು ನಾವು? ನಾವು
ನಮ್ಮದು ಆಧಾರ್ ಕಾರ್ಡ್ ಈಗ ಮಾಡಿಸ್ಯಾರ. ಇದು ಎಲ್ಲರ ಪೆಹಚಾನ್ ಅಂತ ಅವ್ರು ಈಗ ಆಧಾರ್ ಕಾರ್ಡ್ ಮಾಡಿಸ್ಯಾರ. ಮೊದಲು ನಾವು ಹುಟ್ಟಿದೀವಲ್ಲ, ನಮಗೆ ಗುರುತ ಇರಲಿಲ್ಲ. ಮಗುವಾಗಿ ಹುಟ್ಟಿದೀವಲ್ಲ, ಅವಾಗ ನಮಗೆ ಗುರುತಿರಲಿಲ್ಲ. ಅವಾಗ ಮನೆಯವ್ರು ಏನು ಮಾಡ್ತಾರೋ ಅಂದ್ರೆ, ಇವ ಗುರುತಿಲ್ದವ ನಮ್ಮ ಮನ್ಯಾಗ ಬಂದಾನಂತ ಯಾರೂ ಸೇರುವುದಿಲ್ಲ ಬಾ ಅಂತ ತಿಳ್ಕೊಂಡು ಮನ್ಯಾನವ್ರು ಹಿರಿಯರು ಏನು ಮಾಡ್ತಾರೋ ಅಂದ್ರೆ, ಇವ ನಮ್ಮ ಅಜ್ಜನಂಗೆ ಅದಾನ, ಈಕಿ ನಮ್ಮ ಅಜ್ಜಿ ಹಂಗೆ ಅದಾಳ ಅಂತ ಹೇಳಿ ಅವನನ್ನು ನಮ್ಮವ ಅಂತ ತಿಳ್ಕೊಳ್ತಾರೆ. ಆ ಬಳಿಕ ಅವನಿಗೊಂದು ಹೆಸರು ಇಡ್ತಾರೆ. ನೀನು ಇಂಥ ಜಾತಿಯವ, ಇಂಥ ಧರ್ಮದವ ಅಂತ ಹೇಳ್ತಾರೆ. ಅವರು ಶ್ರೀಮಂತರಿದ್ರಂದ್ರೆ ನೀ ಶ್ರೀಮಂತ ಅಂತಾರೆ, ನೀ ಬಡವಿದ್ದಿ ಅಂದರೆ ಅವ್ರು ಬಡವರಿದ್ರೆ ಬಡವ್ರು ಅಂತಾರೆ. ಎಲ್ಲಿಂದ ಬಂತು ಇದು ಎಲ್ಲ ಪೆಹಚಾನ ಅಂದ್ರೆ, ಮೊದಲು ಗುರುತಿಲ್ದ ಹುಟ್ಟಿದೀವಿ, ನಮ್ಮ ಸುತ್ತಮುತ್ತಲು ಇದ್ದವರೆಲ್ಲ ನಮಗೆ ಗುರುತು ಮಾಡಿಕೊಟ್ರು, ನೀ ಇಂಥವದದೆ ಅಂತ ತಲೆಯಾಗಿ ತುಂಬಿದರು. ಆದರೆ ಯಾವಾಗ ಈಗ ನಾವು ಗುರುತಿರ್ಲಾರ್ದವ್ರು ಅದೇವೆಲ್ಲ ಗುರುವಿನ ಹತ್ತಿರ ಹೋದೀವಿ ಅಂದ್ರೆ, ಅವ ಹೇಳ್ತಾನೆ ನಿನ್ನ ನಿಜವಾದ ಗುರುತನ್ನು. ತಾಯಿ ತಂದೆಗಳು ಸುಮ್ಮನೆ ಕಾಲ್ಪನಿಕವಾಗಿ ಭಾವನಾತ್ಮಕವಾಗಿ ಒಂದು ಗುರುತನ್ನು ಹೇಳಿದರು. ಆದರೆ ಗುರು ಅದಾನಲ್ಲ, ಅವ ನಮ್ಮ ನಿಜವಾದ ಪೆಹಚಾನವನ್ನು ಹೇಳ್ತಾನೆ. ನೀನು ಹೀಗೆ ಜ್ಞಾನ ಸೂರ್ಯ ಅದದೀಪ, ನೀನು ಹುಟ್ಟುವನಲ್ಲ, ನೀನು ಸಾಯುವವಲ್ಲ ಅಂತ ಅವಾಗ ಹೇಳ್ತಾನೆ. ನಾವು ಎಷ್ಟು ತಿಳ್ಕೊಂಡೇವಿ, ದೇಹನ ನಾವು ಅಂತ ತಿಳ್ಕೊಂಡೇವಿ. ದೇಹ ಹುಟ್ಟಿತು ಅಂದರೆ ನಾವು ಹುಟ್ಟುತ್ತೀವಿ, ದೇಹ ಸತ್ತಿತ್ತು ಅಂದರೆ ಸಾಯ್ತಿತ್ತು ಅಂದರೆ ನಾವು ಸಾಯ್ತೀವಿ ಅಂತ ತಿಳ್ಕೊಂಡೇವಿ. ಈಗ ನೋಡ್ರಿ, ಹೇಳ್ರಿ, ನಾವು ದೇಹ ಇದ್ದೀವಿ ಅಂದ್ರೆ ಈ ದೇಹ ಮೊದಲ ಒಂದು ಅಣು ಇತ್ತು, ಕಣ್ಣಿಗೆ ಕಾಣಲಾರ್ದಷ್ಟು ಅಣು ಇತ್ತು. ಅವಾಗ ನನಗೆ ಕಣ್ಣು ಇರಲಿಲ್ಲ, ಮತ್ತು ಅವಾಗ ಯಾರು ನೋಡ್ತಿದ್ರು? ಅವಾಗ ನನಗೆ ಇಷ್ಟು ದೊಡ್ಡ ಮೆದುಳು ಇರಲಿಲ್ಲ, ಅವಾಗ ಯಾರು ಯೋಚಿಸ್ತಿದ್ರು? ನನಗೆ ಅವಾಗ ಯಾವ ಭಾವನೆಗಳು, ಮನಸ್ಸು, ಹೃದಯನೇ ಇರಲಿಲ್ಲ, ಅವಾಗ ಯಾರು ಪ್ರೀತಿಸ್ತಿದ್ರು? ಅಂದರೆ ಇದರ ಅರ್ಥ ಏನಾಯಿತು? ಈ ಕಣ್ಣ ಈಗಿದು ನೋಡ್ತಾ ಅದ, ಈ ಕಣ್ಣ ನಾ ಅಲ್ಲ, ಈ ಕಣ್ಣ ಬರೀ ಒಂದು ಸಾಧನ, ನಾನು ನೋಡುವವ, ಒಳಗಡೆ ಅದನ್ನೇ ನೋಡುವವ ನಾನು. ನನ್ನ ಬಾಯಿ ಬರೀ ಈಗ ಮಾತನಾಡಲಿಕ್ಕೆ ಒಂದು ಸಾಧನ, ಮಾತನಾಡುವವ ನಾನು ಅದನ್ನೇ. ಅಂದರೆ ಈ ಶರೀರ ಇದು ನಂದು ಒಂದು ಸಾಧನ ಆಯಿತು. ನನ್ನ ಸಾಧನ ಆಗಿರುವಾಗ ಶರೀರನೇ ನಂದು ಹೆಂಗಾಗ್ತದೆ ಹೇಳ್ರಿ ನೋಡೋಣ. ನಮ್ಮ ಕಾರ್ ಗಾಡಿ ಕೆಟ್ಟಿತ್ತು ಅಂದರೆ ಶರೀರ ಕೆಟ್ಟಿತ್ತಂತಂದ್ರೆ ಅದರ ಅರ್ಥ ಒಳಗಿರುವಂಥ ಮಾಲಕನ ಕೆಟ್ಟಂತ ಅದರ ಅರ್ಥ ಏನು? ಹಾಗೆ ನನ್ನ ಶರೀರಕ್ಕೆ ಏನಾರ ಆದ್ರೆ ನನಗೆ ಆಯ್ತಂತ ಹೆಂಗೆ ಹೇಳೋದು? ನಾವು ಅದಕ್ಕೆ ಬಾಲ್ಯದೊಳಗೂ ನಾವೇ ಇದ್ದೀವಿ, ಯೌವನದೊಳಗೂ ನಾವೇ ಇರ್ತೀವಿ, ಕೊನೆಗೆ ವೃದ್ಧಾಪ್ಯದಲ್ಲಿಯೂ ನಾವು ಇರ್ತೀವಿ. ಆದರೆ ಈ ಮನುಷ್ಯ ಏನು ತಿಳ್ಕೊಂಡ ಅಂದರೆ, ನನಗೆ ಮುಪ್ಪು ಶರೀರಕ್ಕೆ ಬಂದದಲ್ಲ ಮುಪ್ಪ, ನನಗೆ ಬಂದತಿ ಮುಪ್ಪ ಅಂತ ತಿಳ್ಕೊಂಡ. ಶರೀರ ಹೆಂಗೋ ಇತ್ತು, ನಾನೇ ಕುರುಪ್ ಅಂತ ತಿಳ್ಕೊಂಡ, ನಾನೇ ಸುರುಪ್ ಅಂತ ತಿಳ್ಕೊಂಡ. ಇದೇ ಭ್ರಮ ಇರುವುದಿದು. ನಮ್ಮ ನಿಜವಾದ ಸ್ವರೂಪವನ್ನು ನಾವು ಮರ್ತೀವಿ. ಅವ್ರದ್ದೇನೋ ಅಲ್ಲಿ ಅಷ್ಟಾವಕ್ರ ಮುನಿಗಳದೊಂದು ಪ್ರಸಂಗವನ್ನು ಹೇಳ್ತಾರೆ. ಅಷ್ಟಾವಕ್ರ ಮುನಿಗಳು ಬಹಳ ದೊಡ್ಡ ಆತ್ಮಜ್ಞಾನಿಗಳು. ಅವರು ಜನಕ ಮಹಾರಾಜನ ಆಸ್ಥಾನದಾಗ ಇದ್ದರು. ಜನಕ ಸಂಸಾರಿಕನಾಗಿದ್ದರೂ ಸಹಿತ ಆತ್ಮನೂ ಸ್ಥಿತಪ್ರಜ್ಞೆ. ಆ ಜನಕ ಮಹಾರಾಜನ ಆಸ್ಥಾನದೊಳಗೆ ಒಂದು ಸಲ ಈ ಅನುಭವದ ಚಿಂತನೆ ನಡೆದಿತ್ತು. ಎಲ್ಲ ಪಂಡಿತರೆಲ್ಲರೂ ಕುಳಿತಿದ್ದರು. ಆವಾಗ ಈ ಅಷ್ಟಾವಕ್ರ ಮುನಿಗಳು ಅಲ್ಲಿಗೆ ಬರ್ತಾರೆ. ಅಷ್ಟಾವಕ್ರದ ಶರೀರ 8 ಭಾಗ ಆಗಿತ್ತು, ಅಷ್ಟು ಕುರುಪಿತ್ತು. ಹೀಗೆ ನಡೆದ ಅಂದರೆ ಹಿಂಗೆ ವಕ್ರ ಆಗಿ ನಡೀತಿದ್ದ. 8 ರೀತಿ ಭಾಗಿತ್ತು, ಅಷ್ಟು ಅಂಥ ಶರೀರ. ಅವು ಬರುವುದು ನೋಡಿ ಅಲ್ಲಿ ಕುಳಿತಿರುವಂಥ ಪಂಡಿತರೆಲ್ಲರೂ ನಗ್ತಾರೆ. ಆ ಬಳಿಕ ಇವ್ರ ನಗೋದು ನೋಡಿ ಅವ ಅಷ್ಟಾವಕ್ರ ಸುಮ್ಮಿರಬೇಕಲ್ಲ, ಅವನು ಇವ್ರಕ್ಕಿಂತ ಹೆಚ್ಚು ನಗ್ತಾನೆ. ಅವಾಗ ಜನಕ ಮಹಾರಾಜ ಕೇಳ್ತಾನೆ,
ಏನಿದು ವಿಚಿತ್ರ? ಅಷ್ಟಾವಕ್ರ ಮುನಿಗಳಿಗೆ ಕೇಳ್ತಾನೆ, ನೀವು ಯಾಕೆ ನಗ್ತಾ ಇದಾರೆ ಅಂತ. ಇವರೇನೋ ಸ್ವಾಭಾವಿಕವಾಗಿ ನಗ್ತಾ ಇದಾರ. ಅವರು ನಿಮ್ಮ ಶರೀರ ಕುರೂಪದ, ಸ್ವಲ್ಪ ಅಸಹ್ಯ ಅದ, ಅದನ್ನು ನೋಡಿ ನಗ್ತಾರ, ಇದು ಸ್ವಾಭಾವಿಕ ಅದ. ಆದರೆ ನೀವು ಯಾಕೆ ನಕ್ರಿ ಅಂತ ಕೇಳಿದ. ಆವಾಗ ಅಷ್ಟಾವಕ್ರಗಳು ಹೇಳಿದರು, ಅಷ್ಟಾವಕ್ರ ಮುನಿಗಳು ಹೇಳಿದರು, ನನ್ನ ಶರೀರ ಅಸಹ್ಯ ಅದ, ಅದನ್ನು ನೋಡಿ ಇವರು ನಕ್ಕರು ಸರಿ. ನಾನು ಯಾಕೆ ನಕ್ಕಿ ಅಂದ್ರೆ, ನನ್ನ ಈ ಅಸಹ್ಯ ಶರೀರನೇ, ಈ ಕುರೂಪ ಶರೀರವೇ ಅಷ್ಟಾವಕ್ರ ಮುನಿಗಳಂತ ಈ ನಕ್ಕರಲ್ಲ ಪಂಡಿತರ, ಅವ್ರ ಪಾಂಡಿತ್ಯವನ್ನು ನೋಡಿ ನನಗೆ ನಗೆ ಬಂದದ. ನಾ ವಕ್ರಿಲ್ಲ, ನನ್ನ ಶರೀರ ವಕ್ರದ. ನಾ ಕುರೂಪಿಲ್ಲ, ನನ್ನ ಶರೀರ ಕುರೂಪದ. ಆದರೆ ನನ್ನ ಈ ಶರೀರವನ್ನೇ ನಾ ಅಂತ ತಿಳಿದು ಇವರು ನಗ್ತಾರಲ್ಲ, ಅದಕ್ಕೆ ಈ ಪಂಡಿತರು ನೋಡಿ ನನಗೆ ನಗಿ ಬಂತು ಅಂತ. ಪಂಡಿತ ಅಂದರೆ ಯಾರು? ಸಮದರ್ಶಿನಃ. ಯಾರು ಎಲ್ಲದರಲ್ಲಿ ಸಮತ್ವವನ್ನು ಕಾಣ್ತಾರ ಅವ ನಿಜವಾದ ಪಂಡಿತ. ಶುನೀಚೈವ ಶಪಾಕೇಚ ಪಂಡಿತ ಸಮದರ್ಶಿನಃ. ಎಲ್ಲದರಲ್ಲಿಯೂ ಸಮಾನತೆಯನ್ನು ಕಾಣುವಂಥವನಿಗೆ ಪಂಡಿತ ಅಂತ ಕರೀತಾರೆ. ಆದರೆ ಇವ ಶರೀರ ವಕ್ರದ, ಇದು ಸುಂದರದ, ಇದು ಕುರೂಪದ ಅಂತ ಕಾಣ್ತಾನೆ, ಇವ್ರು ಹೆಂಗೆ ಪಂಡಿತರಾಗ್ತಾರೆ? ಇವರು ಸಾಮಾನ್ಯ ಜನರಂಗನೇ ಆದ್ರಲ್ಲ. ನೋಡ್ರಿ ಹೇಗದ ಅವ್ರದ್ದು. ಆಗ ನಮ್ಮ ನಿಜವಾದ ಸ್ವರೂಪ ಯಾವುದು? ನಾವು ಸುಮ್ಮನೆ ಯೋಚನೆ ಮಾಡೋದು, ಇದು ಒಳಗೆ ಯೋಚನೆ ಮಾಡೋದು, ಹೊರಗೆ ಹೇಳುವುದಲ್ಲ. ಈಗ ಹೊರಗಡೆ ನೀವು ಯಾರು ಅಂತ ಕೇಳಿದ್ರಂದ್ರೆ, ನೀವು ಯಾರಾದ್ರೆ ನೀವು ಹೇಳುವುದು, ನಾ ಇಂಥವರು, ಗೃಹಸ್ಥರು, ನಾ ತಂದೆ, ನಾ ತಾಯಿ ಅಂತ ಹೇಳೋದು. ಮತ್ತು ಮನೆಯೊಳಗೆ ನೀವು ನಾ ಯಾರು ಅಂತಂದರೆ, ನಾನು ಆತ್ಮಸ್ವರೂಪ, ನಾನು ಪರಮಾತ್ಮ ಸ್ವರೂಪ, ಲಿಂಗ ಸ್ವರೂಪ ಅಂದ್ರೆ ಅವ ಇವನು ಎಲ್ಲಿ ಏನು ತಲೆ ಏನೋ ಆಗೈತಿ ಅಂತಾರೆ. ಹೊರಗಡೆ ಹೇಳುವಂಗಿಲ್ಲ. ಬಳಸದಿರ ಅದ್ವೈತವನು ಬಾಹ್ಯದಲ್ಲಿ, ನಿನ್ನೊಳಗೆ ಏಕೋ ಭಾವನೆ ಒಡಗೂಡು. ಹೊರಗೆ ಹೇಳುವುದಲ್ಲ ಇದನ್ನು, ಒಳಗಡೆಯೇ ಗೊತ್ತಿರಬೇಕು. ನಾನು ನಿಜವಾಗಲೂ ಸ್ತ್ರೀ ಏನು? ನನ್ನ ಶರೀರ ಸ್ತ್ರೀ ಇರಬಹುದು. ನಾನು ನಿಜವಾಗಲೂ ಪುರುಷ ಏನು? ನನ್ನ ಶರೀರ ಪುರುಷ ಇರಬಹುದು. ನನಗೆ ಮುಪ್ಪ ಬರ್ತದೇನು? ಸಾವು ಬರ್ತದೇನು? ಸಾಯುವವರು ಯಾರು? ಹುಟ್ಟುವವರು ಯಾರು? ಹೀಗ ಯೋಚನೆ ಮಾಡಿದೀವಿ ಅಂದರೆ ಕೊನೆಗೆ ನಾವು ಯಾರು ಅಂತ ನಮ್ಮ ಅರಿವಿಗೆ ಬರ್ತದೆ. ಅದನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ತಿಳಿದೀವಿ ಅಂದರೆ ನಾವು ಲಿಂಗದ ಜೋಡಿ ಕೂಡಲಿಕ್ಕೆ ನಮಗೆ ಸುಲಭ ಆಗ್ತದೆ. ಆವಾಗ ನಮ್ಮ ಸಾಧನೆ ಮುಂದುವರಿತದೆ. ಶರಣರಲ್ಲಿ ಎಷ್ಟು ಜನ ಅದನ್ನು ತಿಳ್ಕೊಂಡ್ರು, ಭಾಳ ಅದ್ಭುತವಾದಂಥವ್ರು. ಪಾಪ ಎಲ್ಲ ಸಾಮಾನ್ಯ ಜನ ಇದ್ದರು ಶರಣರು. ಆದರೆ ಅವರು ಎಂಥ ಎತ್ತರದ ನಿಲುವಿಗೆ ತಲುಪಿದ್ರು. ಅದು ಈ ಭಾಗ್ಯ, ಈ ಬಸವ ಕಲ್ಯಾಣದ್ದು. ಅಂಥ ಸಾವಿರ ಜನ ಶರಣರು ಈ ಮಣ್ಣಿನಲ್ಲಿ ಬಾಳಿ ಹೋದರು. ಅವರು ಆ ಭಾವದಲ್ಲಿ ಇರ್ತಿದ್ದರು. ಅಜಗಣ್ಣ, ಮುಕ್ತಾಯಕ್ಕ, ನೋಡ್ರಿ ಅವ್ರದ್ದು ಎಂಥ ಪ್ರಸಂಗ. ಅಜಗಣ್ಣನೂ ಆತನೂ ಆತ್ಮಜ್ಞಾನಿ, ಲಿಂಗದಲ್ಲಿ ಒಂದಾಗಿರುವಂಥ ಮನುಷ್ಯ. ಮುಕ್ತಾಯಕ್ಕನೂ ಅಷ್ಟೇ ಎತ್ತರಕ್ಕೆ ಬೆಳೆದಳುವಂಥವಳು. ಅವ್ರದ್ದು ಕಥೆಯನ್ನು ಹೆಂಗೆ ಹೇಳಿದಾರೆ ನಾವೆಲ್ಲ ಕೇಳ್ತೀವಲ್ಲ. ಹಿಂದಕ್ಕೆ ಗುರುಗಳು ಅವರಿದ್ದರು ಇವರಿದ್ದರು ಅಂತ. ಆದರೆ ಇಲ್ಲಿ ಮುಕ್ತಾಯ ಅಕ್ಕ ಮತ್ತು ಅಜಗಣ್ಣಂದು ವಿಶೇಷತೆ ಏನು ಅಂದ್ರೆ, ಅಜಗಣ್ಣ ಅಣ್ಣನೇ ತಂಗಿಗೆ ಗುರು, ತಂದೆ ಮಕ್ಕಳಿಗೆ ಗುರು ಆದದ್ದು ಪ್ರಸಂಗಗಳದಾವು, ಮಗ ತಂದೆ ತಾಯಿಗಳಿಗೆ ಗುರು ಆದದ್ದದಾವು, ಹೆಂಡತಿಗೆ ಗಂಡ ಗುರು ಆದಂಥ ಪ್ರಸಂಗಗಳದಾವು, ಮತ್ತು ಗೆಳೆಯನಿಗೆ ಗುರು ಆದಂಥ ಪ್ರಸಂಗಗಳೂ ಅದಾವೆ. ಆದರೆ ಇದು ಒಂದು ವಿಶೇಷ ಪ್ರಸಂಗ ಏನು ಅಂದ್ರೆ, ಅಣ್ಣನೇ ತಂಗಿಗೆ ಗುರು ಆದದ್ದು, ಅಜಗಣ್ಣನೇ ಮುಕ್ತಾಯಕ್ಕಗೆ ಗುರು. ಆಕೆ ಗಂಡನ ಮನೆಗೆ ಹೋಗಲಿಕ್ಕೆ ತಯಾರನೇ ಇರಲಿಲ್ಲ. ಆವಾಗ ಆತ ಅಜಗಣ್ಣ ಹೇಳಿದ, ನೋಡು, ಗಂಡನ ಮನೆಯೇ ಹೆಣ್ಣು ಮಗಳಿಗೆ ಸ್ಥಿರವಾದದ್ದು,
ತವರು ಮನೆಯಲ್ಲಿ ಎಷ್ಟು ದಿವಸ ಇರುವವಳು ನೀನು? ಆಕೆ ಹೇಳ್ತಿದ್ದಳು, ಅಣ್ಣನನ್ನು ಬಿಟ್ಟು ಹೋಗುವುದು ಹೇಗ? ಕೊನೆಗೆ ಒತ್ತಾಯಕ್ಕೆ ಹೋಗಲಿಕ್ಕೆ ಸಿದ್ಧಳಾದಳು. ಏನಾದರೂ ಕುರುವರೆ ಹೇಳು ಅಂತ ಹೇಳಿ, ನಿನಗೆ ಏನರೇ ಆಯಿತು ಅಂದರೆ ನನಗೆ ಅಲ್ಲಿ ಗೊತ್ತಾಗಬೇಕು. ಆತ ಹೇಳಿದ, ನೀನು ಉಟ್ಟ ನೀರಿಗೆಗಳು ಬಿಚ್ಚುವವು, ಕಡಿಯುವಂಥ ಮೊಸರ ಕಲ್ಲಾಗುವುದು, ಆನಂತರ ಮುಡಿ ಬಿಚ್ಚುವುದು. ನನಗೇನ್ರ ಆಯ್ತಂದ್ರೆ ಇವು ಲಕ್ಷಣಗಳು ಕಾಣ್ತಾವ ಅಂತ ಹೇಳಿ ಕಳಿಸಿದ. ಆಕೆ ಗಂಡನ ಮನೆಗೆ ಬಂದರೂ ಸಹಿತ ಅಣ್ಣಂದನೇ ಚಿಂತೆ. ಈತ ಅಜಿಗಣ್ಣ ಯಾವಾಗಲೂ ಲಿಂಗ ಅನುಸಂಧಾನದಲ್ಲೇ ಇರುವವ, ಜಪ ಮಾಡುವವ, ಪೂಜೆಯಲ್ಲೇ ಮಗ್ನಾಗಿರುವವ. ಆ ಬಳಿಕ ಒಂದು ದಿವಸ ರಾತ್ರಿ ಪೂಜೆ ಮಾಡ್ತಿದ್ದ. ಆ ಸಮಯಕ್ಕನ ಒಂದು ಸರ್ಪ ಬಂತು. ಆ ಸರ್ಪ ತನ್ನ ರತ್ನವನ್ನು ತೆಗೆದಿಟ್ಟು ಆ ರತ್ನದ ಬೆಳಕದೊಳಗೆ ಹೀಗೆ ತಿರುಗಾಡ್ತಿತ್ತು. ಆ ಬಳಿಕ ಈ ಅಜಿಗಣ್ಣ ಹೇಳುವಂಥ ಮಂತ್ರದ ಶಬ್ದಕ್ಕೆ ಮತ್ತೆ ಅದು ಹಾವು ಸರ್ಪ ಬಂದು ತನ್ನ ರತ್ನವನ್ನು ತೆಗೆದುಕೊಂಡು ಹೆಡೆಯಲ್ಲಿಟ್ಟುಕೊಂಡು ಹೋಯಿತು. ಆವಾಗ ಈ ಅಜಿಗಣ್ಣನಿಗೆ ಏನು ತಿಳಿತು ಅಂದರೆ, ಇನ್ನು ಹೊರಗಿನ ಲಿಂಗವನ್ನು ಪೂಜೆ ಮಾಡುವುದಲ್ಲ, ಹೇಗ ಸರ್ಪದ ಹೆಡೆಯಲ್ಲೇ ಒಂದು ರತ್ನ ಅದ, ಆಗ ನನ್ನ ಒಳಗನೆ ಲಿಂಗ ಅನ್ನುವಂಥ ರತ್ನ ಅದ, ಅದನ್ನು ಪೂಜೆ ಮಾಡಬೇಕು ಅಂತ ಶುರು ಮಾಡಿದ. ಒಳಗಿನ ಲಿಂಗವನ್ನು ಪೂಜಿಸಲಿಕ್ಕೆ ಶುರು ಮಾಡಿದ. ಹೊರಗೆ ಜಪ ಹೇಳೋದು ಬಿಟ್ಟ, ಹೊರಗೆ ಪೂಜೆ ನಿಲ್ಲಿಸಿದ. ಉಳಿದವರೆಲ್ಲರೂ ತಿಳ್ಕೊಳ್ತಿದ್ರು, ಮೊದಲು ಎಷ್ಟು ಪೂಜೆ ಮಾಡ್ತಿದ್ದು ಈಗ ಪೂಜೆನೇ ಮಾಡ್ತಾ ಇಲ್ಲ, ಎಷ್ಟು ಮಂತ್ರ ಹೇಳ್ತಿದ್ರು ಮಂತ್ರನೇ ಹೇಳ್ತಾ ಇಲ್ಲ. ಆದರೆ ಅವನ ಪೂಜೆ, ಅವನ ಸಾಧನೆ ಒಳಗಡೆ ಅಂತರಂಗದಲ್ಲಿ ನಡೆದಿತ್ತು. ಸುಮ್ಮನೆ ಹೀಗೆ ಒಂದು ದಿವಸ ಹೋಗುವಾಗ ಬಾಗಿಲು ತಲೆಗೆ ತಾಗಿತು, ಅಷ್ಟೇ ನೆಪ ದೇಹವನ್ನು ಬಿಟ್ಟ. ತಂಗಿಗೆ ಗೊತ್ತಾಯಿತು, ಮುಕ್ತಾಯ ಅಕ್ಕಗೆ. ಆಕೆ ಬಂದಳು. ಆಕೆ ದುಃಖ ಪಡಲಿಕ್ಕೆ ಶುರು ಮಾಡಿದಳು. ಆವಾಗ ಅಲ್ಲಮ್ಮ ಪ್ರಭುದೇವರು ಅಲ್ಲಿಂದನೇ ಸೊನ್ನಲಾಪುರಕ್ಕೆ ಹೊಂಟಿದ್ರು. ಅವರು ನೋಡ್ತಾರ, ಈಕೆ ಹತ್ತಿರ ಬಂದರು. ಆಕೆಗೆ ಕೇಳ್ತಾರ, ಇದೇನಿದು ನೀನು ಹೀಗೆ ರೋಧಿಸುವುದು, ಅಳುವುದು, ದುಃಖಿಸುವುದು? ಯಾರೇ ಅರಿತವರು ದುಃಖಿಸ್ತಾರೇನು? ತಿಳಿದವರು ಯಾರೇ ದುಃಖಿಸ್ತಾರೇನು? ಆಕೆ ಹೇಳಿದಳು, ಅವರು ಕಂಡ್ರು, ಮರೆಯಾದರು, ಮತ್ತೀಗ ಅವರು ಮರೆಯಾದ ಬಳಿಕ ದುಃಖ ಆಗುವುದೇ ಅಲ್ಲ. ಕಂಡವರು ಯಾರು, ಮರೆಯಾದವರು ಯಾರು? ಕಂಡದ್ದು ಮರೆಯಾದದ್ದು ಇದೆಲ್ಲ ಭ್ರಮೆ ಅದ. ಇಲ್ಲ, ಅವರು ನನ್ನ ಗುರು ಇದ್ದರು, ಅವು ಗುರುವನ್ನು ಬಿಟ್ಟು ಇರುವುದು ಹೇಗೆ? ಗುರು ಅನ್ನೋದು ಹೊರಗಡೆ ವ್ಯಕ್ತಿ ಅಲ್ಲ, ಗುರು ಅನ್ನೋದು ಅರಿವೇ ಗುರು. ಅವರ ಇಬ್ಬರ ಒಂದು ಸಂಭಾಷಣೆ ಎಷ್ಟು ಚಂದ ನಿರೂಪಿಸಿದಾರ. ಅಜಿಗಣ್ಣನ ವಚನಗಳೇನು ಬಹಳ ಸಿಗಲಿಲ್ಲ, ಸಿಕ್ಕಿದ್ದು ಅಂದರೆ ಆತ್ಮಜ್ಞಾನಕ್ಕೆ ಎಷ್ಟು ಉಪಯೋಗ ಆಗ್ತಿತ್ತು. ಕೊನೆಗೆ ಮುಕ್ತಾಯಕ್ಕ ಹೇಳ್ತಾರೆ, ಘನಮಹಿಮ ಶರಣರ ಸಂಘದಿಂದ ಘನಕ್ಕೆ ಘನ ವೇದ್ಯವಾದ ಬಳಿಕ ಅರಿಯಲಿಲ್ಲ, ಮರೆಯಲಿಲ್ಲ, ಕೂಡಲಿಲ್ಲ, ಅಗಲಲಿಲ್ಲ. ಘನಮಹಿಮ ಶರಣರ ಸಂಘದಿಂದ ಘನಕ್ಕೆ ಘನ ವೇದ್ಯವಾದ ಬಳಿಕ ಅರಿಯಲಿಲ್ಲ, ಮರೆಯಲಿಲ್ಲ, ಕೂಡಲಿಲ್ಲ, ಅಗಲಲಿಲ್ಲ. ಮನ ಮೇರೆ ದಪ್ಪಿ ನಿರವಯಲಾದ ಸುಖವ ಶೂನ್ಯ ನಿಶೂನ್ಯ ಎಂದು ನುಡಿಯಬಹುದೇ? ಶಬ್ದ ಮುಗ್ಧವಾಗಿ ಎನ್ನ ತಂದೆ ಅಜಿಗಣ್ಣನಲ್ಲಿ ಕೂಡಿದಾಗ ಕರ್ಪೂರದ ಗಿರಿಯ ಉರಿಯ ಕೊಂಬಂತಾಯಿತು ನನ್ನದು. ಕರ್ಪೂರ ಉಂಡಂಗಾಯಿತು. ಆವಾಗ ಕೂಡುವುದೇನೋ, ಅಗಲುವುದೇನೋ ನಾವು ಒಂದಾದಾಗ. ಅಲ್ಲಿರುವಂಥ ಸುಖವನ್ನು ಮನಸ್ಸೇ ಇಲ್ಲ. ಅಲ್ಲಿ ಮನ ಮೇರೆ ದಪ್ಪಿ ನಿರವಯಲಾದ ಸುಖವ, ಆ ಸುಖ ಮನಸ್ಸಿದ್ರೆ ನನಗೆ ಇಷ್ಟು ಸುಖ ಆಯಿತು, ಅಷ್ಟು ಸುಖ ಆಯಿತು ಅಂತ ಹೇಳ್ಬೋದು. ಮನಸ್ಸೇ ಹೋದ ಬಳಿಕ ಅಲ್ಲಿ ಸುಖ ಏನು ಹೇಳೋದು?
ಆನಂತರ ಶಬ್ದ ಮುಗ್ಧವಾಗಿ ನಾನು ಲಿಂಗದಲ್ಲಿ ಒಂದಾದ ಬಳಿಕ ಹೆಂಗಾಯಿತು ಅಂದರೆ ಕರ್ಪೂರ ಸುಟ್ಟಂಗಾಯ್ತು. ಕರ್ಪೂರ ಎಲ್ಲ ಸುಟ್ಟು ಹೋಯ್ತಂದ್ರೆ ಅಲ್ಲಿ ಏನರ ಉಳಿತದೇನು? ಏನೂ ಉಳಿಯಂಗಿಲ್ಲ, ಅಲ್ಲಿ ಏನೂ ಉಳಿಯುವುದಿಲ್ಲ. ಅವರಿಗೆ ಶರಣರಿಗೆ ಅದು ಸಾವೇ ಅಲ್ಲ. ಅದಕ್ಕೆ ಅರಿತವರಿಗೆ, ಶರಣರಾದವರಿಗೆ ಸಾವ ಅನ್ನೋದು ಮಹಾನವಮಿ, ಮರಣವೇ ಮಹಾನವಮಿ ಅಂತ ಹೇಳಿದರು. ಇನ್ನು ಅರಿಲಾರ್ದಂಥವ್ರು ನಮಗೆ ಮಹಾನವಮಿ ಆಗೋದಿಲ್ಲ, ಹೋಳಿ ಹುಣ್ಣಿಮೆ ಆಗ್ತದೆ. ಯಾಕಂದರೆ ಭಾಳ ಗಳಿಸಿರ್ತಾನೆ, ಭಾಳ ಮಾಡಿರ್ತಾನೆ, ಎಲ್ಲ ಬಿಟ್ಟು ಹೋಗುವಾಗ ಅವ್ರ ಹಿಂದಿನ ಅವರು ದುಳಾಡಿ ಮಾಡ್ತಾರೆ, ಇವು ಹೋಳಿ ಹುಣ್ಣಿ ಮಾಡ್ಕೋತ ಹೋಗ್ತಾನೆ. ಅರಿತ್ರ ಮರಣವೇ ಮಹಾನವಮಿ, ಅರಿಯದಿದ್ರೆ ಹೋಳಿ ಹುಣ್ಣಿಮೆ. ಎಷ್ಟು ತಾಪ್ ಮಾಡ್ಕೋತೀವಿ ನೋಡಬೇಕು ಹೋಗಾಗ. ಆದ್ರೆ ಶರಣರಿಗೆ ಹೀಗೆ ಒಂದು ಬಳ್ಳಿಯಿಂದ ಕಾಯಿ ಬಿಚ್ಚಿದಂಗೆ. ಹಾಗೇ ಮುಕ್ತಾಯಕ್ಕ ಅಜಿಗಣ್ಣ, ಮುಕ್ತಾಯಕ್ಕ ಕೊನೆಗೆ ಆಕೆಯ ನಿಲುವನ್ನು ನೋಡಬೇಕು. ಹಾಗೇ ಅಕ್ಕ ಮಹಾದೇವಿಯವರು ಸಹಿತ ಅವರು ಅಲ್ಲಮ್ಮ ಪ್ರಭುದೇವರಿಗೆ ನಾನು ಅರ್ಥನೆ ಅಂತ ಹೇಳಿದಾಗೂ ಸಹಿತ ಅವರು ಅಲ್ಲಮ್ಮ ಪ್ರಭುದೇವರಿಗೆ ಹೇಳ್ತಾ, ಆ ಅಲ್ಲಮ್ಮ ಪ್ರಭುದೇವರ ಅಕ್ಕ ಮಹಾದೇವಿಗೆ ಕೇಳಲಿಲ್ಲೇನು? ಅವ್ರು ಕೇಳಿದ್ರು, ಏನು ನೀನು ಅರ್ಥನೆ ಅಂತ ಹೇಳ್ತಿ, ನನಗೇನು ಬಟ್ಟೆಯ ಹಂಗನ್ನಿ ಅಂತ ಹೇಳ್ತಿ, ಸತ್ತು ಹೆಣ ಎಂದರೆ ಕೂಗ್ತದೆ ಏನು? ಬಯಚಿಟ್ಟ ಬಯಕೆ ಕರಿತದೆ ಏನು? ನೋಡ್ರಿ ಅವ್ರದ್ದು ಹೇಗದ. ಆ ಎಲ್ಲ ಮಾತುಗಳಿಗೆ ಅಕ್ಕ ಉತ್ತರಿಸ್ತಾ ಹೋಗ್ತಾಳೆ. ಅಂಥ ಎಲ್ಲ ಮಹಾಪುರುಷರು ಇದೇ ಮಣ್ಣಿನಲ್ಲಿ ಬಾಳಿದ್ರವರು, ತಮ್ಮ ಸಾಧನೆಯನ್ನು ಮಾಡಿ ಹೋದರು. ಎಷ್ಟು ಜನ ಶರಣರು, ಎಲ್ಲರಲ್ಲಿ ಆ ಅನುಭವ. ಒಬ್ಬರಾದ್ರಂದ್ರೆ ಎಷ್ಟು ವೈಭವ ಇರ್ತದೆ. ಆದರೆ ಇಲ್ಲಿ ಸಾವಿರಾರು ಜನ ಸಾಮಾನ್ಯ ಮನುಷ್ಯರು, ಆದರೂ ಸಹಿತ ಆ ಅನುಭವದ ಎತ್ತರಕ್ಕೆ ಅವರು ಏರಿದರು. ನಾನು ಹೇಗದನಿ ಅಂದರೆ ನಾನು ಹುಟ್ಟಿರ್ಲಾರ್ದವ, ಸಾವಿರ್ಲಾರ್ದವ, ನಾನು ಅರಿವಿನ ಒಂದು ರೂಪ, ನಾನು ಬರೀ ಅರಿವು. ಕೊನೆಗೆ ನಾನು ಲಿಂಗಮಯನಾಗುವುದು, ಲಿಂಗ ಸ್ವರೂಪನಾಗುವುದು. ಇವೆಲ್ಲ ವ್ಯಾವಹಾರಿಕವಾಗಿ ಬಂದಿರುವುದು. ವಿನೋಬಾ ಭಾವೆ ಅವರು ಹೀಗೇನೋ ಒಂದು ದಿವಸ ನದಿಯಲ್ಲಿ ಈಸಾಡ್ತಿದ್ರಂತ. ಅದು ನದಿ ಭಾಳ ರಭಸವಾಗಿ ಹರಿತಿತ್ತು. ಅದರ ಸೆಳವಿಗೆ ಸಿಕ್ಕ ಹಾಗೇ ಮುಂದೆ ಹೊಂಟರು. ಅದು ನದಿ ಎಳ್ಕೋಂತ ಹೊಂಟಿತು. ಹೊರಗಿದ್ದವ್ರಿಗೆಲ್ಲರಿಗೆ ಹೇಳಿದ್ರಂತ, ಮಹಾತ್ಮ ಗಾಂಧೀಜಿಯವ್ರಿಗೆ ಹೋಗಿ ಹೇಳ್ರಿ, ವಿನೋಬಾ ಭಾವೆ ಅವ್ರ ಶರೀರ ನೀರಾಗ ಹರಿದು ಹೋಯ್ತು ಅಂತ ಹೋಗಿ ಹೇಳ್ರಿ ಅಂತ. ವಿನೋಬಾ ಭಾವೆ ಅವರೇನು ಹೋಗಲಿಲ್ಲ, ಅವ್ರ ಶರೀರ ಹೋಯ್ತು ಅಂತ ಹೋಗಿ ಹೇಳ್ರಿ ಅಂತ. ಮತ್ತೇನೋ ಕೊನೆಗೆ ಉಳಿದ್ರು ಬಂದು. ಆದರೆ ಆ ಭಾವ ಹೇಗದ ನೋಡ್ರಿ. ಅಲ್ಲಿ ಗ್ರೀಕ್ ದೇಶದಲ್ಲಿ ಸಾಕ್ರೆಟಿಸ್ನಿಗೆ ವಿಷ ಕೊಟ್ಟರೆ ಆ ಮನುಷ್ಯ ವಿಷವನ್ನು ಕುಡಿದು ಶಿಷ್ಯರಿಗೆ ಹೇಳಿದಂತ, ನೋಡೋಣ ಈ ವಿಷ ಹೆಂಗೆ ನನ್ನ ಶರೀರವನ್ನು ಸಾಯಿಸ್ತದ ನೋಡೋಣ ಅಂತ. ಈಗ ನಾನು ಈ ಶರೀರದಿಂದ ಹೆಂಗೆ ಭಿನ್ನ ಅನ್ನೋದು ಇದೊಂದು ನೋಡಲಿಕ್ಕೆ ಒಂದು ಪ್ರಸಂಗ. ಅವ್ರು ನೋಡ್ರಿ ಹೇಗಿರಬೇಕು. ನಾವು ಅಪ್ಪುಗಳನ್ನು ನೋಡಿದೀವಲ್ಲ, ಅವರು ಆ ಆತ್ಮಭಾವದಲ್ಲೇ ಇದ್ದರು. ಅವರಿಗೆ ಔಷಧ ಉಪಚಾರ ಮಾಡಿದರೆ ಇನ್ನೂ 10-15 ವರ್ಷ ಉಳಿತಿದ್ರು ಅವರು. ಆದರೆ ಅವ್ರ ಭಾವ ಹೆಂಗಿತ್ತು ನೋಡ್ರಿ, ಯಾವ ಉಪಚಾರವೂ ಬೇಡ ಅಂತ ಹೇಳಿದರು. ನಾವಾದರೆ ಎಷ್ಟು ಉಪಚಾರ ಮಾಡ್ಕೊಳ್ತಿದ್ದೀವಿ, ಮಾಡಲಿಲ್ಲ ಅಂತ ಮತ್ತೆ ಪ್ರಯತ್ನ ಪಡ್ತಿದ್ದೀವಿ. ಅವರು ಹೀಗಾಗೈತೆ ಅಂತ ಗೊತ್ತಾಯಿತು, ಇದು ಕಾಲ, ಇದು ಸರಿ ಇಲ್ಲ, ಇದು ಇನ್ನು ತ್ರಾಸು ಕೊಡ್ತದ ಅಂತ ಗೊತ್ತಾದಾಗ ಆಯಿತು ಇದನ್ನು ಬಿಟ್ಟು ಬಿಡೋಣ ಅಂತ ಮೊದಲ ಊಟ ಬಿಟ್ಟರು, ಆ ಬಳಿಕ ಆಹಾರ ನೀರ ಬಿಟ್ಟರು. ಕೊನೆಗೆ ಒಂದು ದಿವಸ ಹೀಗೆ ಮಾತಾಡ್ತಾನೆ ದೇಹ ಬಿಟ್ಟರು, ಮುಗೀತು. ನೋಡ್ರಿ ಹೇಗಿರಬೇಕು. ನಾವು ಶರೀರಕ್ಕೆ ಎಷ್ಟು ಅದನ್ನು ಶೃಂಗಾರ ಮಾಡ್ತೀವಿ,
ಇನ್ನು ಇದನ್ನು ಬಿಡೋದು ಹೆಂಗೆ? ಇದಕ್ಕೇನು ಕಿರೀಟ ತೊಡಿಸೋದೇನು, ಇದಕ್ಕೇನು ಅವು ಉಂಗುರ ತೊಡಿಸೋದೇನು? ಇನ್ನು ಈ ಮನುಷ್ಯ ಇಷ್ಟೆಲ್ಲ ಮಾಡಿದಂಥ ಮನುಷ್ಯ ಈ ಶರೀರವನ್ನು ಬಿಡುವಾಗ ಎಷ್ಟು ತ್ರಾಸ ಪಟ್ಕೊಳ್ಳಿರ್ಬೇಕು ಹೇಳ್ರಿ ನೋಡು. ಏನೂ ಇರಲಾರ್ದವ ಬಿಟ್ಟು ಹೋಗಬೇಕಾದ್ರೆ ಅವನಿಗೇನೆ ಇಷ್ಟು ತ್ರಾಸ ಆಗ್ತದೆ. ಈ ನೀವು ಎಲ್ಲ ಇಷ್ಟು ಹಚ್ಕೊಂಡವ ಬಿಟ್ಟು ಹೋಗುವಾಗ ಅವನಿಗೆ ಹೆಂಗೆ ಆಗ್ತಿರ್ಬೇಕು? ಅವೇನು ಬಿಟ್ಟು ಹೋಗೋದಿಲ್ಲ, ಮತ್ತೆ ಹೋದರೂ ಸಹಿತ ಇಲ್ಲೇ ಬರ್ತಾನೆ. ಯಾಕಂದ್ರೆ ಇದ್ರದ್ದು ಅಷ್ಟು ಆಕರ್ಷಣೆನೇ ಇರ್ತದೆ. ಅವರು ನಮ್ಮ ಅಪ್ಪಗಳು ಊಟ ಸಹಿತ ಅವ್ರ ಶರೀರಕ್ಕೆ ಬಹುಶಃ ಅದೇನೋ ಬದುಕಲಿಕ್ಕೆ ಬೇಕಂತಾರಲ್ಲ ಅಷ್ಟೇ. ಏನೂ 1 ಇಂಚ್ ಜಮೀನು ಮಾಡ್ಕೊಳ್ಳಿಲ್ಲ, ಒಂದು ದುಡ್ಡು ಬ್ಯಾಂಕ್ದಾಗ ಇಡಲಿಲ್ಲ, ಆಧಾರ್ ಕಾರ್ಡನ ಮಾಡಿಸ್ಲಿಲ್ಲ, ಪ್ಯಾನ್ ಕಾರ್ಡನ ಮಾಡಿಸ್ಲಿಲ್ಲ, ಉತ್ತರಾಧಿಕಾರಿ ಇಲ್ಲ, ಪೂರ್ವಾಧಿಕಾರಿ ಇಲ್ಲ, ಸಮಾಧಿ ಇಲ್ಲ. ನಾವಾದ್ರೆ ಏನದು ನಮ್ಮದು ಹೈರಾಣ. ಇನ್ನು ಮುಂದಿನ 500 ವರ್ಷಗಳ ತನಕ ನಂದು ಪೂಜೆ ನಡಿಬೇಕು, ಅದಕ್ಕೆ ಏನೇನು ವ್ಯವಸ್ಥೆ ಆಗಬೇಕು ಅದನ್ನೆಲ್ಲ ಮಾಡಿ. ಇವ ದೇಹನ ನಾನಲ್ಲ ಅಂತ ತಿಳ್ಕೊಳ್ಳುವಾಗ ಇಂಥದ್ದು ತಿಳ್ಕೊಳಪ್ಪ, ನೀನು ಲಿಂಗದ ಜೋಡಿ ಒಂದಾಗಬೇಕು ಅಂತ ತಿಳ್ಕೊಂಡ್ರೆ ಇವ ದೇಹ ಬಿಟ್ಟು ಸಮಾಧಿನ ನಾ ಅಂತ ತಿಳ್ಕೊಳ್ಳುವಂಥ ಮನುಷ್ಯ ಇವ ಎಂದು ಶರಣಾಗವ ಹೇಳ್ರಿ? ಎಂದು ನಾವು ಲಿಂಗದ ಜೋಡಿ ಒಂದಾಗಲಿಕ್ಕೆ ಸಾಧ್ಯ ಅದ? ಸುಮ್ಮನೆ ಇವೆಲ್ಲ ಕಥೆ. ಆದರೆ ಆ ಲಿಂಗ ಭಾವ ಬರಬೇಕಲ್ಲ, ಅದನ್ನು ನಾವೆಲ್ಲ ನೋಡಿದ್ದೀವಿ. ಅದು ಬಹಳ ಅದ್ಭುತ ಇತ್ತು ಅವ್ರದ್ದು. ಸುಮ್ಮನೆ ಅದು ಶರೀರ ಜ್ಞಾನಕ್ಕಾಗಿ ಬಯಲ ರೂಪದಲ್ಲಿದ್ದಂಗಿತ್ತು. ಹಾಗೆ ನಮ್ಮ ಸ್ವರೂಪ ಏನು ಅಂದರೆ ನಾವು ಅರಿವಿನ ಸ್ವರೂಪರು, ಚಿತ್ತ ಸ್ವರೂಪ, ನಾವು ಆನಂದ ಸ್ವರೂಪ, ನಾವು ಶಿವ ಸ್ವರೂಪ, ಶಿವೋಹಂ. ನಾವು ಬಯಲಿನ ರೂಪ. ನನಗಿವು ಯಾವ ಆಬಳಕೇನು ದುಃಖ ಯಾರಿಗೆ, ಮೈಲಿಗೆ ಮುಡುಚಡಿಕೆ ಯಾರಿಗೆ, ಶ್ರೇಷ್ಠ ಕನಿಷ್ಠ ಯಾರಿಗೆ, ನಾನಾ ದೇಹನೇ ಅಲ್ಲಂದ ಬಳಿಕ ಯಾರಿಗೆ ಅದೆಲ್ಲ? ಮತ್ತು ಇವು ಹೊರಗಡೆ ಇರಬಾರ್ದಂತಲ್ಲ, ಹೊರಗಡೆ ಎಲ್ಲ ಇರಲಿ. ಕಾಡುವುದು ಯಾರಿಗೆ, ಬೇಡುವುದು ಯಾರಿಗೆ? ಸುಮ್ಮನೆ ಯೋಚನೆ ಮಾಡೋಣ. ನಿದ್ರೆಯಲ್ಲಿ ನಾವು ಯಾರು? ನಿದ್ರೆಯಲ್ಲಿ ನಾವು ಯಾರು? ಮಲ್ಕೊಂಡಾಗ ನಿದ್ರೆಯಲ್ಲೇ ನಾವು ಯಾರಿಲ್ಲ. ಅದಕ್ಕೆ ಒಬ್ಬೊಂದು ಸಂತಂದು ಕಥೆ ಹೇಳ್ತಿದ್ರು. ಒಬ್ಬ ಸಂತಿದ್ದ, ಅವ ಹೀಗೆ ಊರಿಂದ ಊರು ತಿರುಗಾಡ್ಕೊಂತಿರುವವ ಒಂದು ಹಳ್ಳಿಗೆ ಹೋದ. ಆ ಹಳ್ಳಿಯಲ್ಲಿ ಅವ ಇರಬೇಕಾಗಿತ್ತು ರಾತ್ರಿ. ಅದು ಥಂಡಿ ಕಾಲ ಭಾಳ ಇತ್ತು, ಭಾಳ ಚಳಿ ಹತ್ತಿತ್ತು. ಎಲ್ಲಿ ಮಲ್ಕೊಳ್ಳು ಅಂತ ಯೋಚಿಸ್ತಿದ್ದ. ಧರ್ಮಶಾಲೆ ನೋಡಿದ, ಥಂಡಿ ಭಾಳ, ಅಲ್ಲಿ ನಿದ್ದೆ ಹತ್ತುದಿಲ್ಲಂದ. ಗುಡಿಗೆ ಹೋದ, ಅಲ್ಲಿನೂ ಸಹಿತ ಆಗೋದಿಲ್ಲಂದ. ಕೊನೆಗೊಬ್ಬ ಅಲ್ಲಿ ಊರಾಗ ಕಂಬಾರಿದ್ದ. ಕಂಬಾರನ ಅಂಗಡಿ ಒಳಗೆ ಅವ ಕೆಲಸ ಮಾಡ್ಕೊತಿದ್ದ. ಇವತ್ತು ಬಹುಶಃ ಇಲ್ಲಿ ಉಳಿದ್ರೆ ಮಲ್ಕೊಳ್ಬೋದು ಅಂತ ಇವ ಸಂತ ಅಲ್ಲಿಗೆ ಹೋದ. ಅವ ಕಂಬಾರ ಕೆಲಸ ಮಾಡ್ತಿದ್ದ. ಸಂತರು ಹೋಗಿ ಕೇಳಿದ್ರು, ನಾ ಒಂದು ದಿವ್ಸ ಇಲ್ಲೇ ಮಲ್ಕೊಳ್ತೀನಿ, ಬೆಚ್ಚಗದ ಅಂತಂದ. ಅವಾಗ ಇವ ಕಂಬಾರ ಅಂದ, ನೀವು ಸಂತರದರಿ, ಯಾರ್ದಾರೆ ದೊಡ್ಡ ಮನೆಗೆ ಹೋಗರಲ್ಲ. ಇಲ್ಲ, ನಾ ಯಾರೂ ಕರಿಲಾರ್ದ ಅವ್ರ ಮನೆಗೆ ಹೋಗೋದಿಲ್ಲ, ಇಲ್ಲೇ ಮಲ್ಕೊಳ್ತೀನಿ ಅಂತ. ಅವಂದೇ ಒಂದು ಕಂಬಾರನ ಚೀಲ್ ತಟ್ಟು ಹಾಸಿದ, ಮಲ್ಕೊಂಡ್ರು. ಸಮೀಪದಾಗನ ಒಬ್ಬರದು ದೊಡ್ಡ ಮನೆ ಇತ್ತು. ಅವ್ರದ್ದು ದೊಡ್ಡ ಮಹಲ ಮನೆ. ಅಲ್ಲಿ ಒಬ್ಬ ಮನುಷ್ಯ ಶ್ರೀಮಂತ ಮಲಗಿದ್ದ. ಅವಂದೆಲ್ಲ ಆಳುಗಳು ಎಲ್ಲರೂ ಇದ್ದರು. ರಾತ್ರಿ ಕಳೆದ ಬೆಳಗಾದ ಬಳಿಕ ಅವ ಶ್ರೀಮಂತ ಸೇವಕರಿಗೆ ಕೇಳಿದ, ರಾತ್ ಕೈಸಿ ಬೀತಿ ಅಂತ, ರಾತ್ರಿ ಹೆಂಗೆ ಕಳೀತು ಅಂತ ಕೇಳಿದ. ಅವಾಗ ಅವ್ರ ಸೇವಕರು ಯಾರೂ ಉತ್ತರ ಕೊಡಲಿಲ್ಲ. ಇವು ಏನು ಕಂಬಾರನ ಅಂಗಡಿಯಾಗ ಸಂತಿದ್ದಲ್ಲ, ಅದು ಅವನಿಗೆ ಕೇಳಿಸ್ತು. ಅವ ಏನು ಅಲ್ಲಿಂದ ಹೇಳಿದ ಅಂದರೆ, ಕುಚ್ ತುಮಾರೇ ಜೈಸೆ, ಕುಚ್ ತುಮಾರೇ ಸೇ ಭೀ ಅಚ್ಛೆ ಅಂತ. ಸ್ವಲ್ಪ ನಿನ್ನಂಗೆ ಕಳೀತು, ಇನ್ನು ಸ್ವಲ್ಪ ನಿನ್ಕಿಂತಲೂ ಚಲೋ ಅಂತ ಇವ ಅಂದ. ಯಾರು ಹೇಳಿದರು ಅಂತಂದವ. ಇವನೇ ಹೇಳ್ಯಾನ ಅಂಥೇಳಿ ಇವನ ಕರ್ಕೊಂಡು ಹೋದರು. ಇವನ ಮೈ ಎಲ್ಲ ಧೂಳಾಗಿತ್ತು. ಕಂಬಾರ ರಾತ್ರಿ ತುಂಬ ಕೆಲಸ ಮಾಡಿದ್ದ, ಧೂಳಾಗಿತ್ತು. ಅವಾಗವ ಶ್ರೀಮಂತ ಕೇಳಿದ, ಅಲ್ಲ ನನ್ನಂಗೆ ಸ್ವಲ್ಪ, ನನಗಿಂತನೂ ಇನ್ನೊಂದು ಸ್ವಲ್ಪ ಚಲೋ ಅಂತೀಯಲ್ಲ, ನನ್ನಂಗೆ ಹೆಂಗೆ ನಿಂದ ಕಳೀತದ? ನಾ ಮಲಿಗೇನಿ ಇಷ್ಟು ದೊಡ್ಡ ಮನೆ ಒಳಗೆ,
ನೋಡು ನಂದು ಮಂಚ ಎಂಥದದ, ಮಾಸ್ಟರ್ ಬೆಡ್ ಇದು. ನೀ ಮಲಗೇದಿ ಹರಿದು ಚೀಲ ತಟ್ಟು ಮ್ಯಾಲ, ನೋಡು ಮೈ ಹಂಗೆಲ್ಲ ಧೂಳಾಗೈತಿ, ನೀ ಹೆಂಗೆ ನನಗೆ ಸಮ ಆಯಿತು ಅಂತ ಹೇಳಿದಿ ಅಂತ ಕೇಳಿದ. ಆವಾಗ ಅವ ಸಂತ ಹೇಳಿದ, ನೋಡು ನೀನು ದೊಡ್ಡ ಮನ್ಯಾಗ ಮಲ್ಕೊಂಡು ಮಂಚದ ಮ್ಯಾಲೆ ಮಲ್ಕೊಂಡು, ನಾನು ಹರಿದ ಚೀಲ ತಟ್ಟು ಮ್ಯಾಲೆ ಮಲ್ಕೊಂಡೆ. ಆದರೆ ಯಾವಾಗ ನನಗೆ ನಿದ್ರೆ ಹತ್ತೈತಿ, ನನಗೆ ಚೀಲ ತಟ್ಟದ ನೆನಪಿಲ್ಲ. ನಿನಗೆ ಯಾವಾಗ ನಿದ್ರೆ ಹತ್ತಿತು, ನಿನಗೆ ಮನೆ ನೆನಪಿಲ್ಲ, ಮಂಚದ ನೆನಪಿಲ್ಲ. ಆದ್ದರಿಂದ ನಿದ್ರ್ಯಾಗ ನಾವಿಬ್ಬರು ಸಮಾನ. ನಿದ್ರ್ಯಾಗ ಶ್ರೀಮಂತಿಲ್ಲ, ಬಡವಿಲ್ಲ, ನಾವಿಬ್ಬರು ಸಮಾನ. ಅವನಿಗೆ ಹೌದಲ್ಲ ಅನಿಸ್ತು. ಆ ಬಳಕಿನ ನನಗಿಂತ ಒಂದು ಸ್ವಲ್ಪ ಚಲೋ ಅಂದೆಲ್ಲ, ಅದು ಹೆಂಗ ಅಂತ. ನೋಡು ನಾ ಸನ್ಯಾಸಿ ಸಾಧು, ನಂದೇನು ಹಿಂದಿಲ್ಲ ಮುಂದಿಲ್ಲ. ನೀ ಭಾಳ ಗಳಿಸ್ಯದಿ, ಭಾಳ ವ್ಯಾಪದ, ಅದ್ರದ್ದೆಲ್ಲ ಚಿಂತೆ ಮಾಡ್ಕೋ ಅಂತ ಮಲ್ಕೊಳ್ತಿ. ಆದರೆ ನನಗೇನಿಲ್ಲ, ನಿಶ್ಚಿಂತ. ಅದಕ್ಕೆ ನಿನಕ್ಕಿಂತಲೂ ಸ್ವಲ್ಪ ಚಲೋ. ಕುಚ್ ತುಮಾರೇ ಜೈಸೆ ಕುಚ್ ತುಮಾರೆ ಸೇ ಭೀ ಅಚ್ಚೆ. ನಿದ್ರೆಯಲ್ಲಿ ನಾವೆಲ್ಲರೂ ಒಂದೇ. ಅಲ್ಲಿ ಯಾರೂ ಪಾಪಿ ಇಲ್ಲ, ಪುಣ್ಯವಂತಿಲ್ಲ. ಆಗ ಆತ್ಮಭಾವದಲ್ಲಿ ನಾವೆಲ್ಲರೂ ಒಂದೇ. ಅದು ಬರಬೇಕು. ಅದು ಬರುವುದು ಅಷ್ಟು ಸುಲಭ ಇಲ್ಲ. ಅದು ದಿವಸಕ್ಕೆ ದಿವಸ ಜಾತಿನೇ ಧರ್ಮನೇ ಗಟ್ಟಿ ಆಗ್ತಿರುವಾಗ ಇನ್ನು ನಾನು ಆತ್ಮಸ್ವರೂಪ ಅಂತ ಹೇಳೋರು ಯಾರು? ಒಬ್ಬ ಯಾವ್ರೆ ಹೇಳ್ತಿದ್ದಂದ್ರೆ ತಲೆ ಕೆಟ್ಟೈತಿ ಅಂತ. ಈಗ ದಿವಸ ಎಲ್ಲರೂ ಪೇಪರ್ ನೋಡ್ತಾರೆ, ನಮ್ಮ ಜಾತಿಯವ್ರು ಎಷ್ಟು ಜನ ಅದಾರ, 1 ಕೋಟಿ. ಹಾಂ, ಭಾಳ ಚಲೋ ಆಯ್ತು ನಡಿ. ಜಾತಿ ಜನಗಣತಿ, ಅವ್ರ ಜಾತಿಯವ್ರು ಎಷ್ಟು ಜನ ಅದಾರ, ನಮ್ಮ ಜಾತಿಯವ್ರು ಎಷ್ಟು ಜನ. ಯಾರು ಹುಟ್ಟೇ ಇಲ್ಲ, ಯಾವನಿಗೆ ಜಾತ ಇಲ್ಲ, ಅವನಿಗೆ ಜಾತಿ. ಯಾವ ಸಾಯುವುದನೇ ಇಲ್ಲ, ಅವನಿಗೆ ಸಾವಿನ ಮೆರವಣಿಗೆ. ನೋಡ್ರಿ ಹೆಂಗಿರಬೇಕು. ಇದು ನಮ್ಮ ಜೀವನ ಆಗ್ಯದ. ಅದಕ್ಕೆ ಸ್ವಲ್ಪ ನಾವು ಅರ್ಥಕೊಳ್ಬೇಕು. ಈಗ 2 ಅರ್ಥಕೊಂಡಿವಲ್ಲ, ಒಂದು ಲಿಂಗ, ಇನ್ನೊಂದು ಅಂಗ. ಇನ್ನು ನಮ್ಮದು ಸಾಧನೆ ಇರೋದು ಅನುಭವ. ಅಂದ್ರೆ ಅಂಗ ಮತ್ತು ಲಿಂಗ ಎರಡೂ ಕೂಡುವುದಲ್ಲ. ಆಯ್ತು, ಇದನ್ನು ಸ್ವಲ್ಪ ಏನೋ ತಿಳ್ಕೊಂಡಿವಿ. ಇನ್ನು ನಮ್ಮದು ಇನ್ನೂ ಮುಂದದ. ಇದಕ್ಕೆ ಏನು ಮಾಡಬೇಕು, ಏನೇನು ನಾವು ಮಾಡಿದ್ರೆ ನಮ್ಮ ಅಂಗ ಭಾವ ಹೋಗಿ ಲಿಂಗ ಭಾವ ಬರ್ತದೆ, ಜೀವ ಭಾವ ಹೋಗಿ ಶಿವ ಭಾವ ಬರ್ತದೆ, ನಾವು ಶೂನ್ಯರಾಗ್ತೀವಿ, ಬಯಲಾಗ್ತೀವಿ. ಅದು ಹೇಗೆ? ಅದಕ್ಕೆ ಎಲ್ಲ ಶರಣರು ಒಂದು 6 ಹಂತ ಹೇಳ್ಯಾರ. ಅವು 6 ಹಂತ ಸಾಧನೆ ಮಾಡಬೇಕು. 6 ಮೆಟ್ಟಲುಗಳದಾವ. ಭಕ್ತದಾವ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ ಹಿಂಗೇನು 6 ಅದಾವಲ್ಲ, ಹಂಗೆ ನಾವು ಕ್ರಮವಾಗಿ ಹೋಗಬೇಕು ಒಂದೊಂದು ಹಂತ. ಅವಾಗ ಇವರು ಶರಣರು ಕೇಳ್ದೆ ಹಿಂಗನ್ರಿ ಅಂದ. ಹಂಗೆ ಇರೋದಿದು ಎಲ್ಲ ಒಂದೇ ದಿವಸದಾಗ ಆಗೋದಿಲ್ಲ. ಹಿಂಗೆ ಇಲ್ಲಿಂದ ಮೇಲೆ 6 ಮೆಟ್ಟಲುಗಳು ಹೋಗ್ಬೇಕಾಗ್ಯದ. ಅವಾಗ ನಮಗೆ ಅನುಭವ ಆಗೋದು. ಹಾಗಾದ್ರೆ ಅವು 6 ಸ್ಥಳಗಳು ಏನು, ಒಂದೊಂದು ಏನು ಅನ್ನೋದನ್ನು ನಾವು ಇನ್ನು ಸಾವಕಾಶವಾಗಿ ನೋಡ್ತೀವಿ. ಈಗ ನೋಡಿದೀವಲ್ಲ, ಸಂಸಾರ ಹೇಯ ಬಿಡಬೇಕು, ಗುರುಗಳನ್ನು ಹಿಡಿಬೇಕು, ಆನಂತರ ಲಿಂಗ ತಿಳಿಬೇಕು, ಅಂಗ ಅರಿಬೇಕು. ಇನ್ನು ನಾವು ಸಾಧನೆಯನ್ನು ಮಾಡಬೇಕು. ಇದು ನಾಳೆ ಪ್ರಾರಂಭ ಆಗ್ತದೆ. ಇವತ್ತು ನಮ್ಮ ಪೂಜ್ಯರು ಬಂದಿದ್ದಾರೆ, ಬಸವಪ್ರಭು ಸ್ವಾಮೀಜಿಯವರು. ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿ ಸುಭಾಷಯ ನುಡಿಯನು ನುಡಿವೆ, ನುಡಿದಂತೆ ನಡೆವೆ. ಭಕ್ತಿ ಸುಭಾಷಯ ನುಡಿಯನು ನುಡಿವೆ, ನುಡಿದಂತೆ ನಡೆವೆ. ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ. ಒಂದು ಜವೆ ಕೊರತೆ ಆದೊಡೆ ಎನ್ನ ನದ್ದಿ ಎದ್ದು ಹೋಗು. ಕೂಡಲ ಸಂಗಮ ದೇವ
ದೇವಾ ಭಕ್ತಿ ಸುಭಾಷಯ ನುಡಿಯನು ನುಡಿವೆ ನುಡಿದಂತೆ ನಡೆವೆ. ವಿಶ್ವಗುರು ಮನದಲ್ಲಿ ಸ್ಮರಿಸಿ ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರನ್ನ ಮನದಲ್ಲಿ ಸ್ಮರಿಸಿಕೊಂಡು ಪರಮ ಆಧ್ಯಾತ್ಮಿಕ ಯೋಗಿಗಳು, ಈ ನಾಡು ಈ ಶತಮಾನ ಕಂಡ ಆಧ್ಯಾತ್ಮಿಕ ಪ್ರವಾದಿ ಸಿದ್ದೇಶ್ವರಪ್ಪಗಳನ್ನು ಮನದಲ್ಲಿ ಸ್ಮರಿಸಿ ಎನ್ನ ಗುರು ಮಾತೆ ಮಹಾದೇವಿ ತಾಯಿಯವ್ರನ್ನ ಮನದಲ್ಲಿ ಸ್ಮರಿಸಿಕೊಂಡು ಬಸವ ಜಯಂತಿಯ ನಿಮಿತ್ತವಾಗಿ ಶರಣರು ಮೆಟ್ಟಿದ ಧರೆ ಪಾವನವಾಗಿರ್ತಕ್ಕಂಥ ಶಿವ ಧರ್ಮದ ಪುಂಜವಾಗಿರುವ ಈ ಒಂದು ಕಾರ್ಯಕ್ಷೇತ್ರ ಶರಣರ ಭೂಮಿಯಲ್ಲಿ ಸಿದ್ದೇಶ್ವರ ಅಪ್ಪಗಳಂತೆ ಪ್ರಕಾಶಮಾನವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಭಾವವನ್ನು ಅತ್ಯಂತ ಆಧ್ಯಾತ್ಮಿಕ ರಸವತ್ತಾಗಿ ತತ್ಸ್ವರೂಪವಾಗಿ ನಿಮ್ಮೆಲ್ಲರಿಗೂ ಸಹಿತ ಹೆಸರೇ ಅಮೃತಾನಂದ ಅಪ್ಪಗಳು ನಮ್ಮ ಹೃದಯವನ್ನು ತಣಿಸ್ತಕ್ಕಂಥ ಒಂದು ಅಮೃತ ಧಾರೆಯನ್ನು ಈ ಕಾಲಘಟ್ಟದಲ್ಲಿ ಮತ್ತೆ ಅಪ್ಪಗಳಂತೆ ತತ್ಸ್ವರೂಪವಾಗಿ ಉಣಬಡಿಸ್ತಕ್ಕಂಥ ಈ ಜಗತ್ತಿನ ಸಂತ ಮತ್ತೊಬ್ಬರು ಯಾರಾದರಿದ್ದರೆ ಅದು ಅಮೃತಾನಂದ ಅಪ್ಪಗಳು. ಹಾಗಾಗಿ ಅವರ ಪವಿತ್ರ ಶ್ರೀಚರಣಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಮತ್ತೊಬ್ಬ ಪೂಜ್ಯರಿಗೂ ಆಗಮಿಸಿರತಕ್ಕಂಥ ನಿಮ್ಮೆಲ್ಲರಿಗೂ ಬಸವೇಶ್ವರ ದೇವಸ್ಥಾನದ ಪಂಚಕಟ್ಟ ಕಮಿಟಿಯ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ನಾನು ಮೊದಲನೇ ದಿವಸದಿಂದ ಅಪ್ಪುಗಳು ಬರಬೇಕಾಗಿತ್ತು. ಆದರೆ ಏನು ಸಿದ್ದೇಶ್ವರ ಅಪ್ಪುಗಳು ಕಳೆದ 3 ವರ್ಷದ ಹಿಂದೆ ಈ ಒಂದು ಬಸವ ಕಲ್ಯಾಣದ ಪೂರ್ವ ದಿಕ್ಕಿಗಿರತಕ್ಕಂಥ ದಟ್ಟ ಅರಣ್ಯದ ಮಧ್ಯದಲ್ಲಿರುವ ಕಲ್ಯಾಣ ಮಹಾಮನೆಯನ್ನು ಉದ್ಘಾಟನೆ ಮಾಡಿದರು. ಅಂದಿನಿಂದ ಸುಮಾರು 3 ವರ್ಷ ನಾವು ವಿಶೇಷವಾಗಿ ಅದು ಶರಣರ ಸತ್ಸಂಕಲ್ಪನೂ ಗೊತ್ತಿಲ್ಲ, ಪರಿಧಾವಿ ಎಂಬ ಸಂಸ್ಥರಕ್ಕೆ ಒಬ್ಬರು ಉಳಿಯದಾಗೆ ಮತ್ತೆ ಶರಣರು ಅಲ್ಲಲ್ಲಿ ಗವಿಯ ಮುಖಾಂತರವಾಗಿ ಪ್ರಕಟವಾಗ್ತಾರೆ ಅಂತಕ್ಕಂಥ ಒಂದು ಕಾಲಜ್ಞಾನ ಇದೆ. ಹಾಗಾಗಿ ಆ ಒಂದು ಪರಿಸರದಲ್ಲಿ 12ನೇ ಶತಮಾನದಲ್ಲಿ ಈಗ ಗುಡ್ಡಾಪುರದಲ್ಲಿ ದಾನಮ್ಮ ಏನು ನಾವು ನಡ್ಕೊಂಡು ಹೋಗ್ತೀವಿ ಭಕ್ತಿಗಾಗಿ, ಅಂಥ ಒಂದು ದಾನಮ್ಮನವರು ಲಿಂಗಮ್ಮ ಮೊದಲು ಬಸವಣ್ಣನವರ ಒಂದು ಕಾರುಣ್ಯದಿಂದ ಕಾಯಕ ದಾಸೋಹವನ್ನು ಮಾಡ್ತಕ್ಕಂಥ ಲಿಂಗಮ್ಮನಿಗೆ ದಾಸೋಹಿ ದಾನಮ್ಮ ಅಂತ ಹೆಸರು ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿ ಅದು ಈ ಬಸವ ಕಲ್ಯಾಣದ ಗುಣತೀರ್ಥವಾಡಿ ನಾರಾಯಣಪುರ. ಅಲ್ಲಿ ಅವ್ಯಾವಿತವಾಗಿ ಲಿಂಗಾನುಷ್ಠಾನವನ್ನು ಮಾಡಿ ತಪ್ಪುಗಳು ಭಾಳ ಚಂದ ಹೇಳಿದ್ರು. ಇದು ಲಿಂಗ ಆಗಿದೆ, 2 ಆಗಿದೆ, ಅದು 1 ಆಗಬೇಕು ಅಂತ. ಹಾಗಾಗಿ ದಾನಮ್ಮ ಅಂದರೆ ಭಾಳ ಶ್ರೇಷ್ಠ ಲಿಂಗ ಅನುಷ್ಠಾನವನ್ನು ಮಾಡಿ ಜಂಗಮವೇ ಲಿಂಗ ಅಂತ ತಿಳ್ಕೊಂಡಿರೋರು. ಅದಕ್ಕೆ ಒಂದು ಕಡೆ ಸಿದ್ದರಾಮೇಶ್ವರು ಭಾಳ ಚೆನ್ನಾಗಿ ಹೇಳ್ತಾರೆ, ಲಿಂಗವೇ ಜಂಗಮವೆಂದು ಅರಿಯದ ಪಾಪಿಯ ಅಂಗಳವನು ಮೆಟ್ಟಲೊಲ್ಲೆ ಗುರುವೇ ಅಂತ. ಲಿಂಗ ಯೋಗ ಮಾಡ್ತಾ 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 ಮಹಾಭಕ್ತ ಸ್ಥಳದಲ್ಲಿ ನಿಂತು ಮತ್ತೆ ಜಂಗಮದಲ್ಲಿ ಪರಮಾತ್ಮನಿದ್ದಾನೆ ಅಂತ ತಿಳ್ಕೊಂಡು ಅನುಭವವನ್ನು ಹೇಳ್ತಕ್ಕಂಥ ಒಂದು ಸತ್ಯ. ಅಂಥ ಒಂದು ಸತ್ಯದ ದಾರಿಯಲ್ಲೇ ನಮಗೆ ಲಿಂಗಾನಂದ ಮಹಾಸ್ವಾಮಿಗಳಿರ್ಬೋದು, ಸಿದ್ದೇಶ್ವರಪ್ಪಗಳಿರ್ಬೋದು, ಮಾತಾಜಿಯವರದು, ಹೀಗೆ ಅಮೃತಾನಂದ ಅಪ್ಪಗಳು ಅವರೆಲ್ಲ ಅದ್ಭುತವಾಗಿರ್ತಕ್ಕಂಥ ಯೋಗಿಗಳು. ಅಪ್ಪಗಳು 2 ಗಂಟೆಗೆ ಎದ್ದರು ಅಂತಂದ್ರೆ ಅಖಂಡವಾಗಿರ್ತಕ್ಕಂಥ ಅಧ್ಯಯನ ಮತ್ತು ಈ ಶರೀರ ಚನ್ನಮಲ್ಲಿಕಾರ್ಜುನ ಒಲಿಸ ಬಂದ ಈ ಒಂದು ಪ್ರಸಾದ ಕಾಯ ಕೆಡಿಸಬಾರ್ದು, ಹೆಂಗಂದ್ರಂಗೆ ಊಟ ಮಾಡಿಕೊಂಡು ಮೈ ಹುಬ್ಬಿಸ್ಕೋಬಾರ್ದು, ಮನಸ್ಸು ಕೆಡಿಸ್ಕೊಳ್ಬಾರ್ದು, ತಾಮಸ್ಸು ಗುಣವನ್ನು ಇಟ್ಕೋಬಾರ್ದು ಅಂತ ಹೇಳಿ ಎಷ್ಟು ಯೋಗ ಮಾಡ್ತಾರೆ. ಇವತ್ತೇನಾದರೂ ನಾಡಿನಲ್ಲಿ ಗಿನ್ನೆಸ್ ಬುಕ್ ರೆಕಾರ್ಡ್ದಲ್ಲಿ 1,00,000 ಜನ ಏಕಕಾಲದಲ್ಲಿ ನಿಂತು ಸೂರ್ಯ ನಮಸ್ಕಾರವನ್ನು ಮಾಡಿ ಗಿನ್ನೆಸ್ ದಾಖಲೆಯನ್ನು ಬರೆಸಿರ್ತಕ್ಕಂಥ ಯಾರಾದರೂ ಪೂಜ್ಯ ಸಂತರಿದ್ದರೆ ಅದು ಅಮೃತಾನಂದ ಅಪ್ಪುಗಳು. ನೋಡಬೇಕಲ್ಲಿನ
ಬಾಲಗಾಂವ್ ಆಶ್ರಮ. ನಾನು ಪ್ರತಿ ವರ್ಷವೂ ಸಹಿತ 14 ವರ್ಷದಿಂದ ದಾನಮ್ಮನ ಜ್ಯೋತಿಯನ್ನು ತೆಗೆದುಕೊಂಡು ಆ ಕಡೆ ಭಾಗದಲ್ಲಿ ನೂರಾರು ಊರುಗಳಲ್ಲಿ ಪ್ರವಚನ ಮಾಡೋಂಥ ಸಂದರ್ಭದಲ್ಲಿ ಅಪ್ಪುಗಳ ಆಶ್ರಮಕ್ಕೆ ಹೋಗಿ ಜ್ಯೋತಿಯನ್ನು ಮುಟ್ಟಿಸಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಬರ್ತೀನಿ ನಾನು. ಹಾಗಾಗಿ ಅಂಥ ಒಂದು ಈಗ ಮೊನ್ನೆ ಯುಗಾದಿಯ 5 ದಿವಸ ನಂತರದಲ್ಲಿ ದಾನಮ್ಮನ ಉತ್ಸವ ಮತ್ತು ಶರಣ ಸಮಾಗಮ ಕಾರ್ಯಕ್ರಮ ನಿಮಿತ್ತವಾಗಿ ಬರಲಿಕ್ಕಾಗಲಿಲ್ಲ. ಪೂಜ್ಯರಲ್ಲಿ ಕ್ಷಮೆ ಇರಲಿ. ಇನ್ನು ನನಗೂ 29ನೇ ತಾರೀಕುವರೆಗೆ ನಿರಂತರವಾಗಿ ಆಗಮಿಸ್ತೇನೆ. ಭಾಳ ಸಂತೋಷ ಅನ್ನಿಸ್ತದೆ. ಅಪ್ಪುಗಳು ಹೇಳಿದ್ರು, ಇದು ಪಾವನ ಭೂಮಿ, ಪುಣ್ಯಭೂಮಿ, ಅವಿಮುಕ್ತ ಕ್ಷೇತ್ರ. ಇದು ನಾವೆಷ್ಟು ಪುಣ್ಯವಂತರು ಅಂದರೆ ಇಲ್ಲಿ ಪ್ರತಿದಿನವೂ ಕಾರ್ಯಕ್ರಮ ನಡೀತವೆ, ಪ್ರತಿ ವಾರವೂ ಕಾರ್ಯಕ್ರಮ ನಡೀತವೆ, ಪ್ರತಿ ತಿಂಗಳು ಪ್ರತಿ ವರ್ಷವೂ ಸಹಿತ ಇಲ್ಲಿ ಕಾರ್ಯಕ್ರಮಗಳು ನಡೀತವೆ. ಒಂದಿಲ್ಲ ಒಂದು ರೀತಿಯಿಂದ ಅನುಭವಗಳು ನಡೀತವೆ, ಲಿಂಗಾನುಭವಗಳು ನಡೀತವೆ, ಲಿಂಗ ಯೋಗ ನಡೀತವೆ. ನಾವೆಷ್ಟು ಪುಣ್ಯವಂತರಂದರೆ ಇದು ಅವಿಮುಕ್ತ. ಪಾಪ, ಅವಿ ಅಂದರೆ ಪಾಪ, ಮುಕ್ತ, ಪಾಪದಿಂದ ಮುಕ್ತವಾಗಿರತಕ್ಕಂಥ ಒಂದು ಈ ಕ್ಷೇತ್ರ. ಎಲ್ಲೆಲ್ಲೋ ಒಬ್ಬೊಬ್ಬರು ಸಾಧನೆ ಮಾಡಿದವರು ಇರ್ಬೋದು, ಆದರೆ ಕಲ್ಯಾಣ ನೆಲದಲ್ಲಿ 770 ಅಮರಗಣಗಳು ಆ ಒಂದು ಪರಮಾತ್ಮನಿಂದ ಏನು ಆತ್ಮರುಗಳಾಗಿ, ಅಪ್ಪುಗಳು ಹೇಳಿದ್ರಲ್ಲ, ಶಿವ ಆತ್ಮರುಗಳಾಗಿ, ಶಿವಭಾವದಲ್ಲಿ ಆತ್ಮಗಳಾಗಿರ್ತಕ್ಕಂಥ ಒಂದು ಲೇಯರ್ದಲ್ಲ, ಆ ಎಲ್ಲ ಆತ್ಮರುಗಳು ಬಂದು ಇಲ್ಲಿ ಕಾಲದಲ್ಲಿ ಗುರು ಬಸವಣ್ಣವರ ದಿವ್ಯ ಸಾನ್ನಿಧ್ಯದಲ್ಲಿ ಲಿಂಗಾನುಷ್ಠಾನ ಮಾಡಿ ಎಲ್ಲ ಅಂಗಭೋಗವನ್ನು ಮರೆತು ಲಿಂಗ ಉಪಭೋಗಿತನವನ್ನು ಅಳವಡಿಸ್ಕೊಂಡು ಲಿಂಗಮಯ ಶರೀರವನ್ನು ಮಾಡಿಕೊಂಡಿರ್ತಕ್ಕಂಥ ಪುಣ್ಯಭೂಮಿ. ಅದಕ್ಕೆ ಸಿದ್ದಯ್ಯ ಪುರಾಣಿಕರು ಬಹಳ ಅದ್ಭುತವಾಗಿ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಆ ತ್ರಿಪುರಾಂತರ ದಳದ ಮೇಲೆ ಆ ಮಣ್ಣನ್ನು ತಲೆ ಮೇಲೆ ಹಾಕ್ಕೊಳ್ತಾರೆ. ಬಸವನ ಬೆಳಕೆ ಎಲ್ಲಾಡೆ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಏನನ್ನು ಮಾಡಿತು ಬಸವನ ಬೆಳಕು? ನೊಂದವರನ್ನು, ಬೆಂದವರನ್ನು, ದುಃಖಿಗಳನ್ನು, ಅನಾಥರನ್ನು, ನಿರ್ಗತಿಕರನ್ನು, ಹೆಣ್ಣು ಮಕ್ಕಳನ್ನು, ಎಂದೋ ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳಿಗೆ ಆತ್ಮೋದ್ಧಾರ ಮಾಡಿಕೊಳ್ಳಾರ್ದಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಆತ್ಮದ ಭೇದವಿಲ್ಲಾರ್ದಂತೆ ಇವನಾರವ, ಒಂದೇ ಸರಿ ಹೇಳ್ಬೋದಾಗಿತ್ತು, ಇವನಾರವ ಎಂದೆನಿಸದ ಇವ ನಮ್ಮವ ಎಂದೆನಿಸಯ್ಯ ಅಂತ ಹೇಳ್ಬೋದಾಗಿ ಆಗಿತ್ತು. 3 ಮಾತು ಯಾಕೆ ಹೇಳ್ತಾರೆ? ಇವನಾರವ ಎನ್ನದೆ ಇವ ನಮ್ಮವ, ಅವರನ್ನು ಜಾತಿಯಿಂದ ಯಾರು ಅನ್ನಬೇಡಿ, ಲಿಂಗ ತಾರತಮ್ಯದಿಂದ ಯಾರನ್ನು ಬೇರೆ ಮಾಡಬೇಡಿ, ಅವರು ಉಚ್ಚ ನೀಚ ಅಂತಕ್ಕಂಥ, ಬಡವ ಬಲ್ಲಿದ ಅಂತಕ್ಕಂಥ ಭೇದ ಭಾವ ಬೇಡ, ಎಲ್ಲರಲ್ಲೂ ಆತ್ಮವಿದೆ. ಆ ಎಲ್ಲ ಆತ್ಮರುಗಳು ಪರಮಾತ್ಮವೇ ಅಂತ ತಿಳ್ಕೊಂಡು ಕಳ್ಳನಲ್ಲಿ, ಸುಳ್ಳನಲ್ಲಿ, ಕೊಲೆಗಡುಕನಲ್ಲಿ ಎಲ್ಲರಲ್ಲೂ ಆತ್ಮಭಾವ ಕಂಡು ಅವರೆಲ್ಲರನ್ನ ಮಹಾಂತರನ್ನಾಗಿ ಮಾಡಿರ್ತಕ್ಕಂಥ ಪುಣ್ಯಕ್ಷೇತ್ರ ಈ ಒಂದು ನೆಲ. ಅದಕ್ಕಾಗಿ ಇಂಥ ಒಂದು ಅನುಭಾವಿಕವಾಗಿರ್ತಕ್ಕಂಥ ಪುಣ್ಯ ಭೂಮಿಯಲ್ಲಿ ಅಪ್ಪುಗಳೇ ನಿಜಕ್ಕೂ ಸಹಿತ ಭಾಳ ನಮ್ಮ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯವರಿಗೆ ಭಾಳ ಕೃತಜ್ಞತೆ ಸಲ್ಲಿಸಬೇಕು. ಒಬ್ಬೊಬ್ಬ ಮಹಾತ್ಮರನ್ನ ವರ್ಷಕ್ಕೆ 2 ಸರಿ ಕಾರ್ಯಕ್ರಮಗಳು. ಈಗ ಮೊನ್ನೆ ತಾನೇ ಇಲ್ಲೇ ಬಸವಾನಂದ ಸ್ವಾಮಿಗಳದ್ದು ಪ್ರವಚನ ನಡೀತು, ನಿಸರ್ಗದತ್ತವಾಗಿರ್ತಕ್ಕಂಥ ಆರೋಗ್ಯ ಶಿಬಿರ. ಹಾಗೆ ವರ್ಷ ಬಸವ ಜಯಂತಿಗೆ ನಿರಂತರವಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅಮೃತ ಧಾರೆಯನ್ನು ಉಣಿಸ್ತಕ್ಕಂಥ ಮಹಾತ್ಮರನ್ನು ಕರೆಸಿ ಮಾಡ್ತಾ ಇದ್ರಿ. ನಿಜಕ್ಕೂ ಸಹಿತ ನಾವು ಪುಣ್ಯವಂತರು. ಅದಕ್ಕಾಗಿ ನಮ್ಮೊಳಗಡೆ ಈ ಬಸವ ಕಲ್ಯಾಣದ ನೆಲ ಅಂತಕ್ಕಂಥ ಒಂದು ಗರ್ವ ಇರಬೇಕು, ಆ ಅಭಿಮಾನ ಇರಬೇಕು. ಆ ಬಳಿಕ ಪ್ರತಿ ನಿತ್ಯವೂ ಸಹಿತ ಮತ್ತು ಬೆಳಗ್ಗೆ ಸಾಯಂಕಾಲ ಲಿಂಗ ಯೋಗ ನಡಿಬೇಕು. ಅಂದಾಗ ಮಾತ್ರ ನಾವು ಇಲ್ಲಿ ಉಳಿದಿದ್ದಕ್ಕೆ ಸಾರ್ಥಕ ಆಗ್ತದೆ. ಅಂಥ ಒಂದು ಪವಿತ್ರ ಭಾವದಲ್ಲಿ ನಾವೆಲ್ಲರೂ ಸಹಿತ ಬದುಕೋಬೇಕು. ಯಾಕಂದ್ರೆ ಈ ದೇಹ ಮತ್ತು ಮನಸ್ಸು, ಆತ್ಮ, ಅಪ್ಪುಗಳು ಭಾಳ ಚಂದ ವಿವರಿಸಿ ಹೇಳಿದರು. ಇಲ್ಲಿ ಹೆಂಗಾಗ್ಬಿಡುತ್ತೆ ಅಂತಂದರೆ, ಇದು ಮನಸ್ಸು ಚಂಚಲವಾಗಿರ್ತಕ್ಕಂಥದ್ದು. ದೇಹ ಮತ್ತು ಆತ್ಮ, ಈ ದೇಹ ಮತ್ತು ಆತ್ಮಕ್ಕೆ ಮೀಡಿಯೇಟ್ರಾಗಿ ಕೆಲಸ ಮಾಡೋವಂಥದ್ದು ಅಂದರೆ ಮನಸ್ಸು. ಅದು ಒಂದು ಬಾರಿ ಏನಾಗಿತ್ತು ಅಂದರೆ, ಗಂಡ ಹೆಂಡತಿ ಜಗಳ ಮಾಡಿರ್ತಾರೆ. ಅವನು ಆಫೀಸರು, ಆಕೆನೂ ಒಳ್ಳೆಯ ಆಫೀಸರ್ ಇದ್ದರು. ಆದರೆ ಸಮಯ ಸ್ವಲ್ಪ ಬೇರೆ ಬೇರೆ ಇತ್ತು. ಅವನು ಬೆಳಗ್ಗೆ 8 ಗಂಟೆಗೆ ಹೋದರೆ 2 ಗಂಟೆಗೆ ಬರ್ತಿದ್ದ, ಆಕೆ 2 ಗಂಟೆಗೆ ಹೋದರೆ ರಾತ್ರಿ 8 ಗಂಟೆಗೆ ಬರ್ತಾಯಿದ್ಲು. ಒಂದು ಬಾರಿ ಹೀಗೆ ಜಗಳ ಆಯಿತು, ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ. ಅಡುಗೆ ಮಾಡಿ ಇಟ್ಟು ಹೋಗ್ತಿದ್ಲು, ಊಟ ಮಾಡಿ ಹೋಗ್ತಿದ್ದ ಬುತ್ತಿ ಕಟ್ಕೊಂಡು. ಆಮೇಲೆ ಬಂದ ಬಳಿಕ ತಾನು ಅಡುಗೆ ಮಾಡಿದ್ರು ತಾನು ಒಟ್ಟಿಗೆ ತಾನು ಮಾಡ್ಕೊಳ್ತಿದ್ಲು ಊಟ, ಅವನ ಪಾಡಿಗೆ ಊಟ ಮಾಡ್ತಿದ್ದ. ಹೀಗೆ 3-4 ದಿವಸ ಮಾತಾಡೋದು ಬಿಟ್ಟಿದ್ದರು. ಒಂದು ಬಾರಿ ಅವನು ಬೆಳಗ್ಗೆ 8 ಗಂಟೆಗೆ ಹೋದ. ಆಗ ಒಬ್ಬ ಆಗುಂತಕ ಬಂದ ಮೇಲೆ ಅವು ಅಡುಗೆ ಮಾಡ್ತಿದ್ಲು, ಬಾಗಿಲು ಮುಚ್ಚಿರ್ತಿದ್ಲು. ಆ ಬಾಗಿಲು ತಟ್ಟಿದ. ಆವಾಗ ಯಾರು ಬಂದಾರಂತ ನೋಡೋಣ ಅಂತ ಬಾಗಿಲು ತೆರೆದ್ಲು. ಹೂ ಆರ್ ಯು ಅಂತ ಕೇಳಿದ. ನೀನು ಯಾರು ಅಂತ ಕೇಳಿದ್ಲು. ಆವಾಗ ಅವನಂದ, ನಾನು ಮಾಮ ಅಂದ.
ಆಕೆ ಏನು ತಿಳ್ಕೊಂಡ್ಲು, ಬಹುಶಃ ನನ್ನ ಗಂಡನ ಕಡೆಯಿಂದ ಯಾರಾದರೂ ಮಾಮ ಇರಬೇಕು ಅಂತ ಹೇಳಿ ಒಳಗಡೆ ಕರೆದು ಉಪಚಾರ ಮಾಡಿ ಆಮೇಲೆ ಸ್ವಲ್ಪ ತಿಂಡಿ ಕೊಟ್ಟು ಮತ್ತು ವಿಶ್ರಾಂತಿ ಮಾಡ್ತೀರೇನೋ ಅಂತ ಕೇಳಿದು. ಹ್ಞೂ ಅಂದ. ಆರಾಮಾಗಿ ವಿಶ್ರಾಂತಿ ಮಾಡಿದ. ಮುಂದೇನಾಯಿತು, ಆಕೆ ಅಡುಗೆ ಮಾಡಿಟ್ಟು 2 ಗಂಟೆಗೆ ಹೋದ್ಲು, ಮಧ್ಯಾಹ್ನ ಊಟ ಕೊಟ್ಟು. ಅವನು ಬಂದ ಮೇಲೆ ಇವನು ಮಲ್ಕೊಂಡು ಎದ್ದಾದ್ಮೇಲೆ ಸೊಪ್ಪ ಸೆಟ್ ಮೇಲೆ ಕುಂತಿದ್ದ ಆರಾಮಾಗಿ. ಆವಾಗ ಕೇಳ್ದ, ನೀನು ಯಾರು ಅಂತ ಕೇಳ್ದ. ಅವನಂದ, ನಾನು ಮಾಮ ಅಂದ. ಅವನೇನು ತಿಳ್ಕೊಂಡ, ಹೆಂಡತಿ ಕಡೆಯಿಂದ ಯಾರಾದರೂ ಮಾಮ ಇರಬೇಕು ಅಂತ ಹೇಳಿ ಅವನು ತಿಳ್ಕೊಂಡು ಮತ್ತೆ ಊಟ ಮಾಡ್ತೀರಿ ಅನ್ನೋದಿಲ್ಲ, ಊಟ ಮಾಡಿದ್ದೀನಿ ಅಂತ ಹೊರಗಡೆ ಕರ್ಕೊಂಡು ಹೋದ. ಪಾನಿಪೂರಿ ಅದು ಇದು ಎಲ್ಲ ತಿನ್ನಿಸ್ಕೊಂಡು ಬಂದ, ಊರೆಲ್ಲ ಸುತ್ತಾಡಿಸ್ದ. ಹೀಗೆ ನಡೀತು 3 ದಿವಸ. ಆಕೆ ಏನು ತಿಳ್ಕೊಂಡ್ರು, ಗಂಡನ ಕಡೆ ಯಾರಾದರೂ ಇರಬೇಕು ಅಂತ. ಅವನೇನು ತಿಳ್ಕೊಂಡು ಹೆಂಡತಿ ಕಡೆ ಯಾರು ಇರಬೇಕು ಅಂತ. ಇಬ್ಬರು ಚಲೋತ್ನಾಗಿ ಪುರಸ್ಕಾರ ಮಾಡಿದರು. ಎಲ್ಲ ವ್ಯವಸ್ಥೆ ಬೇಡಿದ್ದೆಲ್ಲ ಮಾಡಿದರು. ಕೊನೆಗೆ ಎಷ್ಟು ದಿವಸ ಅಂತ ಮಾಡ್ತಾರೆ, ಅತಿಥಿಗಳಾಗಿ ಬಂದು ಹೋಗ್ಬೇಕು. 3, 4, 5 ದಿವಸ ಇರ್ತಾರಂದ್ರೆ ಏನು ಪಜಿತಿ. ಅದ್ರಾಗ ಬೇರೆ ಇಬ್ಬರೂ ಮಾತಾಡ್ತಾ ಇಲ್ಲ. ಅದಕ್ಕೆ ಈಗ ಹೆಣ್ಮಗಳೇ ಮಾಡಬೇಕಲ್ಲ ಮನೆಯಲ್ಲಿ. ಅದಕ್ಕೆ ಇನ್ನು ಮಾತಾಡೋಣ, ಕೇಳೋಣ ಯಾರು ಅಂತ, ಏನು ಸುದ್ದಿ ತೊಗೊಂಡು ಬಂದವನು ಯಾರಿಗೆ ಗೊತ್ತು ಅಂತ. ಆಗ ಕುಂದಿರ್ಸ್ಕೊಂಡು ಕೇಳಿದ್ಲು ಗಂಡನಿಗೆ, ಮಾತಾಡೋದು ಮತ್ತೆ ಬೇಕಾದ್ರೆ ಮಾತಾಡೋದು ಬಿಡೋಣ, ಇವಾಗಿನ ಪೂರ್ತಿಯಾಗಿ ನಾವು ಮಾತಾಡೋಣ, ಮತ್ತು ಈತ ಯಾರು ಅಂತ ಕೇಳಿದ್ಲು. ಅವನು ಹಂಗೆ ಅಂದ, ಈತ ಯಾರು ಅಂತ ನನಗೆ ಗೊತ್ತಿಲ್ಲ, ಮಾಮ ಅಂದ, ನಿನ್ನ ಕಡೆಯಿಂದ ಯಾರೋ ಮಾಮ ಇರಬೇಕು ಅಂತ. ಆಕೆ ಅಂದು, ಇಲ್ಲ ರೀ ನನಗೂ ಹಂಗೆ ಹೇಳೋಣ, ನಿನ್ನ ಕಡೆಯಿಂದ ಯಾರೋ ಮಾಮ ಇರಬೇಕು ಅಂತ. ಅವಾಗಿಬ್ಬರು ಕೇಳೋಣ ಅಂತ ಹೇಳಿ ಅವನು ಹೊರಗಡೆ ಹೋಗಿದ್ದ. ಬಂದ ಮೇಲೆ ಚಲೋತ್ನಾಗ ಹೋಳಿಗೆ ಊಟ ಮಾಡಿಸಿ ಕೂಡಿಸಿದ್ರು. ಯಾಕಂದ್ರೆ ಬಂದಿರತಕ್ಕಂಥ ಆಗುಂತಕರಿಗೆ ಮರ್ಯಾದೆಯಿಂದ ಕಳಿಸ್ಬೇಕಲ್ಲ. ಅದಕ್ಕೆ ಎಲ್ಲ ಊಟ ಮಾಡಿಸಿದ ಮೇಲೆ, ನೀನು ಯಾರಪ್ಪ, ಏನು ಸುದ್ದಿ ತೊಗೊಂಡು ಬಂದಿ ಅಂದಾಗ ಅವನಂದ, ನಾನು ಮಾಮ ಅಂದ. ಹೌದಪ್ಪ, 3-4 ದಿವಸದಿಂದ 5 ದಿವಸ ಆಯಿತು, ನೀನು ಮಾಮ ಅಂತಲೇ ಉಳ್ಕೊಂಡಿದ್ವಿ. ಯಾರ ಕಡೆ ಮಾಮ, ಏನು ಮಾಮ, ಯಾರು ಮಾಮ ಅಂತ ಕೇಳಿದ. ನನ್ನ ಹೆಸರೇ ಮಾಮ ಅಂದ ಅವನು. ನನ್ನ ಹೆಸರೇ ಮಾಮ ಅಂದ. ನೋಡ್ರಿ, ಹೆಸರಿನ ಮಾಮ 5 ದಿವಸ ಉಪಚಾರ ಮಾಡ್ಕೊಂಡು ಹೊಂಟು ಹೋದ. ಅವಾಗಂದ, ಆಯ್ತಪ್ಪ ಮಾಮ ಜಾಗ ಕಾಲ್ ಆಗ ನಿಮ್ಮಂಥವ್ರು ಸಿಗ್ತಾರೆ, ನಾನು ಹೋಗ್ತೀನಿ ಅಂದ. ಅದಕ್ಕೆ ಅಪ್ಪುಗಳು ಭಾಳ ಚಂದ ಹೇಳಿದರು, ಎಲ್ಲಿವರೆಗೂ ದೇಹ ಅಂಗವನ್ನು ಅರ್ಥ ಮಾಡ್ಕೊಳ್ಳಲ್ಲ, ಎಲ್ಲಿವರೆಗೂ ಆತ್ಮವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೂ ಮನಸ್ಸು ಅಂತಕ್ಕಂಥ ಚಂಚಲ ಬುದ್ಧಿಯ ಮಾಮ ನಮ್ಮನ್ನೆಲ್ಲ ಯಾಮಾರಿಸ್ತಾನೆ ಇರ್ತಾನೆ. ಅದಕ್ಕಾಗಿ ಮನಸ್ಸು ಏಕಾಗ್ರತೆಗೊಳಿಸಲಿಕ್ಕೆ, ಮನಸ್ಸು ಅನುಭಾವಿಕ ನೆಲೆಗಟ್ಟಿನಲ್ಲಿ ಎರಡೂ ಕಡೆ ನೋಡಿ ಏಕ ಸಮರಸ ಚಿತ್ತದಲ್ಲಿ, ಏಕಭಾಜನ ಸ್ಥಳ ಅಂತ ಕರಿತೀವಿ, ಏಕ ಸಮರಸ ಭಾವದಲ್ಲಿ ಒಂದು ಮಾಡಿತು ಅಂದ್ರೆ ಆವಾಗ ಇಂಥ ಪ್ರವಚನಗಳು ಒಂದು ಮಾಡಲಿಕ್ಕೆ ಕಾರಣಕರ್ತರಾಗ್ತವೆ. ಹಾಗಾಗಿ ನಾವೆಲ್ಲ ಹರಿದಾಡ್ತಕ್ಕಂಥ ಒಂದು ಮನಸ್ಸನ್ನು ಏಕಾಗ್ರಗೊಳಿಸಿ ದೇಹವನ್ನು ಏನು ಅಂತ ತಿಳ್ಕೋಬೇಕು, ಆತ್ಮ ಅಂತ ಏನಂತ ತಿಳ್ಕೋಬೇಕು. ಆವಾಗ ಆತ್ಮವನ್ನು ಪರಮಾತ್ಮನ ಭಾವಗೊಳಿಸಲಿಕ್ಕಾಗಿ ದೇಹ ಒಂದು ಸಾಧನ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆವಾಗ ಮಾತ್ರ ನಾವು ಯಾವುದೇ ಕೋಪ, ತಾಪ, ಮುನಿಸು, ಅದು ಇದು ಯಾವುದು ಇರಲಾರ್ದು ಪ್ರತಿಯೊಬ್ಬರಲ್ಲೂ ಸಹಿತ ಪರಮಾತ್ಮ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಪ್ರತಿ ವಚನಗಳ ಸಾಲಿನಲ್ಲಿಯೂ ಸಹಿತ ಮಹಾತ್ಮರು ಶರಣರೆಲ್ಲ ಬರೆದಿಟ್ಟೋಗಿದ್ದಾರೆ. ಅಂಥ ವಚನಗಳನ್ನು ನಿರಂತರವಾಗಿ ಪಠಣ ಮಾಡೋಣ. ಅನುಭಾವಿಕ ನೆಲೆಗಟ್ಟಿನಲ್ಲಿ ಆಧ್ಯಾತ್ಮಿಕ ಪ್ರವಚನವನ್ನು ಸಹಿತ ಕೇಳೋಣ. ನಮಗಂತೂ ಭಾಳ ಖುಷಿ ಆಗ್ತದೆ ಅಪ್ಪುಗಳೇ, ತಾವು ಬಂದಿದ್ದಕ್ಕಾಗಿ. ಈ ಒಂದು ಕಲ್ಯಾಣ ಪುಣ್ಯದ ನೆಲದಲ್ಲಿ ನಿರಂತರವಾಗಿರ್ತಕ್ಕಂಥ ಒಂದು ಪ್ರವಚನ ಕಾರ್ಯಕ್ರಮ ನೆರವೇರಬೇಕು. ಸಿದ್ದೇಶ್ವರ ಅಪ್ಪುಗಳು ನಾನು ಯಾವಾಗಲೂ ಹೇಳ್ತೀನಿ, ಈ ಕಾಲದಲ್ಲಿ ನೋಡ್ರಿ, ಅವರು ಲಿಂಗೈಕ್ಯ ಆಗಬೇಕಾದ್ರೆ ಏನು ಬರೆದ್ರು, ನಾನು ಇಲ್ಲ, ನೀನು ಇಲ್ಲ, ಏನೂ ಇಲ್ಲ. ಏನದರಿ ಜೀವನದಲ್ಲಿ ಅದು ಪ್ರಾಕ್ಟಿಕಲಾಗಿ ತೋರಿಸೋದ್ರು ಅವರು. ಏನೂ ಇಲ್ಲ. ಗುಹೇಶ್ವರನೆಂಬುದು ಏನೂ ಇಲ್ಲದ ಬಟ್ಟ ಬಯಲ. ಅವರು 13 ಪಾಯಿಂಟ್ಸ್, ಆ 13 ಪಾಯಿಂಟ್ಸ್ ನಮ್ಮ ಜೀವನದ ಸಾರ ಆಗಿರಬೇಕು. ನಮಗೆ ಭಾಳ ದುಃಖ ಆದಾಗ, ಮನಸ್ಸು ನೋವಾದಾಗ, ನಮಗೇನೋ ಒಂದು ವ್ಯವಸ್ಥೆ ಒಳಗಡೆ ಭಾಳ ದುಗುಡತೆಗೆ ಒಳಗಾದಾಗ ಅವಾಗ ಅಪ್ಪುಗಳದ್ದು ಒಂದು ಪಟ ಮನೆಯಲ್ಲೇ ಹಾಕಿಟ್ಕೊಂಡ್ಬಿಡ್ರಿ. ಅಪ್ಪುಗಳದ್ದು ಕೊನೆ ಅಂತಿಮ ಪತ್ರ ಅದು. ಅದಕ್ಕೇನಂತೀರಿ, ಮರಣ ಪತ್ರ ಅಂತ. ಏನು ವೈಲ್ ಕಾಪಿ ಅಂತಾರಲ್ಲ, ಎಷ್ಟೋ ಜನ ಸ್ವಾಮಿಗಳು ನಂದು ಇಷ್ಟು ಮಠ ಅದ, ಇಷ್ಟು ಹೊಲ ಅದ, ಇಂತಿಂತಲ್ಲಿ ಇವರು ಉತ್ತರಾಧಿಕಾರಿ ಆಗಬೇಕು, ಹಿಂಗೆ ನಾನು ಮಾಡ್ಕೊಂಡು ಅಪ್ಪುಗಳೇ 500-600 ವರ್ಷ ಬದುಕಬೇಕು, ನಂದೊಂದು ಗದ್ದಿಗೆ ಸಂಪ್ರದಾಯ ಬೆಳೆಸ್ಬೇಕಂತ ಹಿಂಗೆಲ್ಲ ಉಯಿಲ್ ಕಾಪಿ ಬರೆದಿಟ್ಟು ಹೋಗ್ತಾರೆ. ಆದರೆ ಅಪ್ಪುಗಳು ಉಯಿಲ್ ಕಾಪಿ ನೋಡಬೇಕು. ನೀವು ಇಲ್ಲಿ ಬಂದೀನಿ, ಸಂತೋಷವಾಗಿ ನಾನು ಇಲ್ಲಿನ ಅನುಭವವನ್ನು, ಇಲ್ಲಿನ ಜಗತ್ತಿನ ಎಲ್ಲದನ್ನು ಅರ್ಥಕೊಂಡಿದ್ದೀನಿ. ಇಲ್ಲಿ ನೋಡಬೇಕು ಎಷ್ಟು ಕಟ್ಟಡಗಳು, ಎಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ಬದುಕು ನಡೆದದ, ಆಧ್ಯಾತ್ಮಿಕ ಜೀವನ ನಡೆದದ, ಎಷ್ಟು ತಂತ್ರಜ್ಞಾನ ನಡೆದ, ವಿಜ್ಞಾನ ಲೋಕ ಎಷ್ಟು ಅದ್ಭುತವಾಗಿ ನಡೆದದ. ಇದೆಲ್ಲ ಗಾಡ್ ಗಿಫ್ಟ್, ಪರಮಾತ್ಮ ಕೊಟ್ಟಿರ್ತಕ್ಕಂಥ ಕೊಡುಗೆ. ಈ ಕೊಡುಗೆಯಲ್ಲಿ ನಾನು ಬಂದು ಆನಂದವಾಗಿ ಇದ್ದು ಹೋಗಿದ್ದೀನಿ. ನನಗಿರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮಗೂ ಪರಮಾತ್ಮನಿಗೂ ಇಲ್ಲಿನ ವಸ್ತುಗಳನ್ನು ಬಳಸ್ಕೊಂಡಿದ್ದೀನಿ, ಅವೆಲ್ಲಕ್ಕೂ ಕೃತಜ್ಞತೆಗಳು ಅಂತ ಹೇಳಿ ಹೊರಟೋಗ್ಬಿಟ್ರು ಅಪ್ಪುಗಳು.
ಒಂದು ಚೂರ್ನೂ ಸಹಿತ ಅವು ಯಾವುದೇ ಲೌಕಿಕ ಭಾವದಲ್ಲಿ ಇರಲಿಲ್ಲ ಅವರಿಗೆ ದೇಹಕ್ಕೆ ಅಂಟಿರ್ತಕ್ಕಂಥ ಯಾವುದೇ ಕಾಯಿಲೆ ಕಷಾಯ ಅದ್ರ ಬಗ್ಗೆ ಯೋಚನೆನೂ ಮಾಡಲಿಲ್ಲ. ಆತ್ಮಭಾವನೆ ಆದವನಿಗೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಅಪ್ಪುಗಳು ಅಂಥ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ನಮ್ಮ ಕಣ್ಣು ಮುಂದೆ, ನನಗಂತೂ ಭಾಳ ಖುಷಿ ಆಗ್ತದೆ. ಬಸವಣ್ಣವ್ರ ಕಾಲದಲ್ಲಿ ನಾವು ಇರಲಿಲ್ಲ, ಆ ಶತಮಾನದಲ್ಲಿ ನಾವು ಇರಲಿಲ್ಲ. ಆದರೆ ಸಿದ್ದೇಶ್ವರ ಅಪ್ಪುಗಳ ಶತಮಾನದಲ್ಲಿ ಈ ಪುಣ್ಯ ನೆಲದ ಮೇಲೆ 3 ಪ್ರವಚನ ಕೇಳಿದ್ದೀವಲ್ಲ ನಾವು, ನಿಜಕ್ಕೂ ನಾವು ಪುಣ್ಯವಂತರು. ಈ ಕಾಲದ ಶತಮಾನದಲ್ಲಿ ಅವ್ರ ಜೊತೆ ಇದ್ವಲ್ಲ ಅನ್ನೋದೇ ದೊಡ್ಡ ಪುಣ್ಯ. ಅವರ ಸಂತಾನಗಳಾಗಿರ್ತಕ್ಕಂಥ ಅಮೃತಾನಂದ ಅಪ್ಪುಗಳ ಈ ಒಂದು ಪುಣ್ಯದ ಶತಮಾನದಲ್ಲಿ ನಾವಿದ್ದೀವಿ ಅನ್ನೋದನ್ನೇ ಒಂದು ಭಾವನಾತ್ಮಕವಾಗಿ ತೆಗೆದುಕೊಂಡಾಗ ಎಷ್ಟು ಆನಂದ ಆಗುತ್ತೆ ಯೋಚನೆ ಮಾಡಿರಿ. ಅದಕ್ಕೆ ಎಷ್ಟೋ ಆ ಕಾಲದಲ್ಲಿ ಇರಲಿಲ್ಲ ರೀ, ಈ ಕಾಲದಲ್ಲಿ ಇರಲಿ, ಬೇಡ. ನಾವು ಈ ಒಂದು ಸುಸಮಯ ಏನು ಸಮಯದ ಸದ್ಗುರುಗಳು ಅವರನ್ನು ನಾವು ಪ್ರಕಟ ಮಾಡ್ತಾ ಹೋಗ್ತಾರೆ. ಅದಕ್ಕಾಗಿ ಅಮೃತಾನಂದ ಅಪ್ಪುಗಳಂಥವರು ಸಮಯದ ಸದ್ಗುರುಗಳು. ಅಪ್ಪಗಳ ಎಷ್ಟು ಜನ ಮಹಾತ್ಮರ ಶರಣರ ಆತ್ಮಿಕ ಭಾವವನ್ನು ಮತ್ತೆ ಒತ್ತು ತಂದು ಇಲ್ಲಿ ಬಿತ್ತಕ್ಕಂಥವ್ರು. ನೋಡೋ ದೃಷ್ಟಿ ಬೇಕಷ್ಟೇ. ಆ ದೃಷ್ಟಿ ಇತ್ತಂದ್ರೆ ನಮ್ಮ ಜೀವನ ಭಾಳ ಪಾವನ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಸಮಯ ಆಗಿದೆ, ಅದಕ್ಕಾಗಿ ಕ್ಷಮಿಸಬೇಕು. ಅಪ್ಪುಗಳೇ ಭಾಳ ಸಂತೋಷ ಆಯಿತು ನನಗೆ. ನಿಜಕ್ಕೂ ಸಹಿತ ನಿರಂತರವಾಗಿರ್ತಕ್ಕಂಥ ಈ ಒಂದು ಸೇವೆ ನಾಡಿನಾದ್ಯಂತ ನೀವು ನೋಡಬೇಕು. ಚಡಚಣದಲ್ಲಿ ಅಪ್ಪುಗಳ ಪ್ರವಚನ ನಾನು ದಯವಿಟ್ಟು ಬಸವೇಶ್ವರ ಪಂಚ ಕಮಿಟಿಯಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಎಲ್ಲ ಹಳ್ಳಿಗಳಿಂದ ಇಲ್ಲಿ ಬರಬೇಕು. ಅಪ್ಪುಗಳ ಪ್ರವಚನ ಮುಕ್ತಾಯಕ್ಕೆ ಈಗ ಇನ್ನೂ ಎಷ್ಟು ದಿವಸ ಇದೆ? ಇವತ್ತು 16 ತಾರೀಕು ಅಂತ ಅನಿಸುತ್ತೆ. ಇನ್ನು ಎಷ್ಟು ದಿವಸ? 14 ದಿವಸ ಅದಾವ. 14 ದಿವಸದಲ್ಲಿ 1 ಇಂಚನೂ ಸಹಿತ ಇಲ್ಲಿ ಜಾಗ ಉಳಿಬಾರದು. ಎಲ್ಲ ಹಳ್ಳಿಗಳಿಂದನೂ ಸಹಿತ ಬರಬೇಕು. ಇಂಥ ಅವಕಾಶವನ್ನು ತಾವೆಲ್ಲರೂ ಕರುಣಿಸ್ಕೊಡ್ಲಿಕ್ಕೆ ಸಾಧ್ಯ ಮಾಡಬೇಕು. ಎಲ್ಲ ಗಲ್ಲಿಗಳಲ್ಲಿ ನೋಡ್ರಿ, ನಾವು ಬಸವ ಕಲ್ಯಾಣದಲ್ಲಿ ಇಷ್ಟೇ ಇದ್ದೀವಿ ಏನ್ರಿ? ಬಸವ ಕಲ್ಯಾಣದಲ್ಲಿ 10 ಲಕ್ಷ ಜನ ಇದ್ದೀವಿ, ನಾವಿಲ್ಲಿ ಸೇರಿರೋದು 2,000 ಜನ. ಅದಕ್ಕಾಗಿ ಹಂಗಾಗಬಾರ್ದು. ಇಡೀ ಈ ಗ್ರೌಂಡ್ ನಾವು ಅಪ್ಪುಗಳಂತೆ ಸತ್ಸ್ವರೂಪವಾಗಿ ಅವ್ರನ್ನ ಕಂಡು, ಅವರ ಮಾತುಗಳು ಭಾಳ ಅದ್ಭುತ ರೀ. ಅಸ್ಖಲಿತವಾಗಿರ್ತಕ್ಕಂಥ ವಾಣಿ ಅವ್ರದ್ದು. ಸಂಸ್ಕೃತ ತೊಗೊಳ್ರಿ, ವಚನಗಳು ತೊಗೊಳ್ರಿ, ಇಂಗ್ಲೀಷ್ ಭಾಷೆಯಲ್ಲಿರ್ತಕ್ಕಂಥ ಏನು ಅದ್ಭುತ ಅನುಭವ ಎಲ್ಲವನ್ನೂ ಸಹಿತ ನಾವು ಅನುಭವಿಸ್ಬೇಕು. ಅದನ್ನು ನಮಗೆ ಉಚಿತವಾಗಿ ಸಿಗುತ್ತದಂದ್ರೆ ಭಾಳ ನೀವು 4-5 ಜನ ಕರ್ಕೊಂಡು ಬರಬೇಕು. ಇಂಥ ಅವಕಾಶ ಸಿಗಂಗಿಲ್ಲ ನಮಗೆ ಮತ್ತೆ. ಅದಕ್ಕೆ ಎಲ್ಲ ಮಕ್ಕಳನ್ನೂ ಸಹಿತ ಕರ್ಕೊಂಡು ಬರಬೇಕು. ಅಂಥ ಒಂದು 3 ವರ್ಷದಲ್ಲಿ ಮಕ್ಕಳಿಗಿಂತ ಅನುಭಾವಿಕ ಮಾತುಗಳನ್ನ ಹೇಳಿದ್ರೆ 100 ವರ್ಷಗಳ ಕಾಲ ಅವರ ಜೀವನ ಪಾವನ ಆಗಿಬಿಡುತ್ತದೆ. ನಮಗೆ ಲಿಂಗಾನಂದ ಅಪ್ಪಾಜಿಗಳ ಪ್ರವಚನಕ್ಕೆ, ಸಿದ್ದೇಶ್ವರಪ್ಪಗಳ ಪ್ರವಚನಕ್ಕೆ ನಮ್ಮ ತಂದೆಯವರು ಹೆಗಲ ಮೇಲೆ ಕೂಡಿಸ್ಕೊಂಡು ಓಡೋಡಿ ಹೋಗ್ತಾಯಿದ್ರು. 4 ಕಿಲೋಮೀಟ್ರ್ 5 ಕಿಲೋಮೀಟ್ರು. ನಮ್ಮದು ಗಂಗಾವತಿ, ಅಲ್ಲಿಂದ ಉಳಿನೂರ್ಲಿಂದ ಕಂಪ್ಲಿ ಸುಮಾರು ಒಂದು 10 ಕಿಲೋಮೀಟ್ರು. ಬೆಳಗ್ಗೆ ಎದ್ದವರೇ ನಡ್ಕೊಂಡು ಹೋಗ್ತಾಯಿದ್ರು. ಅವಾಗೇನು ಗಾಡಿ ಇರಲಿಲ್ಲ, ಏನೂ ಇರಲಿಲ್ಲ. ಅವತ್ತು ನಾವು 3 ವರ್ಷದಲ್ಲಿ ಕಲಿತಿರ್ತಕ್ಕಂಥ ಒಂದು ಬುದ್ಧಿ ಇವತ್ತು ಎಂಥ ಕ್ಷಣಕ್ಕೂ ಸಹಿತ ನಾವು ಅಧ್ಯಾತ್ಮದಿಂದ ದೂರ ಆಗಲಾರದಂಥ ಒಂದು ಭವಿಷ್ಯ ನಮಗೆ ದೊರಕಿದೆಯಲ್ಲ, ಇಂಥ ಭವಿಷ್ಯ ನಿಮ್ಮ ಮಕ್ಕಳಿಗೂ ಸಹಿತ ದೊರಕಬೇಕು. ಹಾಗಾಗಿ ಒಂದು ಪ್ರವಚನ ಕೇಳಿ, ಇವತ್ತು 1 ದಿವಸದ ಪ್ರವಚನ ಅಂದರೆ ನಿಮಗೆ 10 ಪುಸ್ತಕಗಳು ಓದಿದಷ್ಟು ಸಮ. ನೀವು ಕುಂತ್ಕೊಂಡು ಪುಸ್ತಕ ಓದಿದ್ರೆ ಅರ್ಥ ಆಗೋದಿಲ್ಲ ಅಷ್ಟು ಸುಲಭವಾಗಿ. ಒಂದು ಪ್ರವಚನ ಕೇಳಿದ್ರೆ ಅಂದರೆ 10 ಪುಸ್ತಕಗಳನ್ನು ಆನಂದವಾಗಿ ಓದಿದಷ್ಟು ಅನುಭವ ಆಗ್ತದೆ. ಅದಕ್ಕಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.